ಒಬ್ಬ ನನಗೆ ಗೊತ್ತಿರೋ ಒಬ್ಬ ಕೋಟ್ಯಾಧೀಶ್ವರ ಇರ್ತಾನೆ, ಅವನ ಮನೇಲಿ ಗುಣಮಟ್ಟದ ಆಹಾರನೇ ಇರೋದಿಲ್ಲ, ಅವ್ನು ತಿಂತಿರೋದೇ ಕಷ. ನಾನು 20 ಕುಂಟೆ ಜಮೀನ್ದಾರ, ನಾನು ಬಡವ, ನಾನು ಭೂಮಿ ಐತೆ, ಒಳ್ಳೆ ಗುಣಮಟ್ಟದ ಆಹಾರ ನನ್ನಲ್ಲಿ, ಅವ್ನು ತಿನ್ನಕ್ಕಾಗಿರೋ ಸೊಪ್ಪು ತರಕಾರಿ ನಾನು ತಿಂತಾ ಇದ್ದೀನಿ. ನೀವಂತರ ಶ್ರೀಮಂತರು. ಹೌದು, ಗುಣಮಟ್ಟದ ಸಮಗ್ರ ಕೃಷಿ ಮಾಡಿ ಒಂದಿಲ್ಲ ಅಂದ್ರೂ ಒಂದ್ ಬರ್ಬೇಕು, ಒಂದಿಲ್ಲ ಅಂದ್ರೂ ಒಂದ್ ಬರ್ಬೇಕು, ಪ್ರತಿನಿತ್ಯ ಆದಾಯ ಬರ್ಬೇಕು ಅವ್ನ ಭೂಮಿನಲ್ಲಿ. 20 ಕುಂಟೆ ಇದ್ರೆ ಅವ್ನು ಬದುಕನ್ನು ಕಟ್ಕೋಬಹುದು. ಕಡಿಮೆ ನೀರು, ಕಡಿಮೆ ಜಾಗ, ಕಡಿಮೆ ವ್ಯವಸ್ಥೆ. ನಮಸ್ಕಾರ ನನ್ನ ರೈತ ಮಿತ್ರ, ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನೀಗ ಮಂಡ್ಯ ಹತ್ರ ಇರೋ ಒಂದು ಚನ್ನಪ್ಪನ ದೊಡ್ಡಿಗೆ ಬಂದಿದ್ದೀನಿ. ಕೇವಲ 20 ಕುಂಟೆ ಜಾಗದಲ್ಲಿ ಒಂದು ಸ್ವರ್ಗನೇ ಸೃಷ್ಟಿ ಮಾಡಿದ್ದಾರೆ ಇವ್ರು. ನಿಜವಾಗ್ಲೂ ಒಬ್ಬ ಮನುಷ್ಯ ಬದುಕಕ್ಕೆ ಏನೇನೆಲ್ಲ ಬೇಕು ಪ್ರತಿಯೊಂದು ಈ ಜಾಗದಲ್ಲಿದೆ. ಬನ್ನಿ ಸಾರ್ ಹತ್ರ ಹೋಗೋಣ, ಏನೇನೆಲ್ಲ ಮಾಡಿದ್ದಾರೆ ಅಂತ ಕುಲಂಕುಷವಾಗಿ ಕೇಳೋಣ. ಮತ್ತೆ ದಯವಿಟ್ಟು ಈ ವಿಡಿಯೋ ತುಂಬಾ ಉದ್ದ ಇರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರ್, ನನ್ನ ಹೆಸರು ಕೆಂಪೇಗೌಡ ಅಂದ್ಬಿಟ್ಟು. ನಾನು ಚನ್ನಪ್ಪನ ದೊಡ್ಡಿ, ಮಂಡ್ಯ ತಾಲೂಕು. ಮಂಡ್ಯದಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ ನಮ್ಮ ಗ್ರಾಮ. ನಾನಿಲ್ಲಿ ಒಂದು ಸುಸ್ಥಿರ ಅಂದರೆ ಒಂದು 20 ಕುಂಟೆನಲ್ಲಿ ಒಬ್ಬ ರೈತ ತನ್ನ ಬದುಕನ್ನ ಹೆಂಗೆ ಕಟ್ಕೋಬೋದು ಅನ್ನೋ ಒಂದು ಮಾಡೆಲ್ ಮಾಡಿದ್ದೀನಿ. ಈಗ ಇಲ್ಲಿ ಎಲ್ಲ ರೀತಿಯೂ ಇರಬೇಕು, ಸುಸ್ಥಿರ ಸಮಗ್ರ ಕೃಷಿ, ಅದರಲ್ಲೂ ನೈಸರ್ಗಿಕವಾಗಿ. ಯಾವುದೇ ಒಂದು ರೂಪಾಯಿ ಕೊಟ್ಟರು ಹೊರಗಡೆ ನಾನು ಏನೂ ತರೋ ಅವಶ್ಯಕತೆ ನನಗಿಲ್ಲ. ಅಂದರೆ ನಾನು ಬೀಜ ತಂದಿದ್ದೀನಿ, ಸಸಿಗಳು ತಂದಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನು ನಾನು ಯಾವುದೇ ಅದು ನೈಸರ್ಗಿಕವಾಗಿ ಏನೇನು ಬೆಳಿಬೇಕು ಪ್ರಕೃತಿ ದತ್ತವಾಗಿ ಅದೇ ತಾನಾಗೆ ಬೆಳಿಬೇಕು, ಆ ನಿಟ್ಟಲ್ಲಿ ಒಂದು ವ್ಯವಸ್ಥೆನ ಮಾಡ್ಕೊಂಡು ತೋಟ ಮಾಡ್ಕೊಂಡಿದ್ದೀನಿ ಸರ್. ತೋಟ ಮಾಡ್ಕೊಂಡಿದ್ದೀರಾ? ಏನೇನೆಲ್ಲ ಇದೆ ಸರ್? ಬನ್ನಿ ಸರ್ ನೋಡೋಣ ನಿಮ್ಮ ತೋಟ. ಸರ್ ಬನ್ನಿ ಹೋಗೋಣ. ನೋಡಿ, ಸುತ್ತ ಈಗ ನಾನು ಈ ಕಬ್ಬು ತೋಟ ಅನ್ಕ ಮಾಡ್ಕೊಂಡಿರೋದು. ನಾನು ಕಬ್ಬು ಗದ್ದೆ ಅಂತಲ್ಲ, ಇದು ತೋಟ ಅಂತ. ಕಬ್ಬಿದೆ. ನಾನು ಕಬ್ಬಿಂದ ಕಬ್ಬಿಗೆ 8 ಅಡಿ 10 ಅಡಿ ಗ್ಯಾಪ್ ಕೊಟ್ಕೊಂಡಿದ್ದೀನಿ. 10 ಅಡಿ ಗ್ಯಾಪ್, 10 ಅಡಿ 8 ಅಡಿ 10 ಅಡಿ ಗ್ಯಾಪ್ ಕೊಟ್ಕೊಂಡಿದ್ದೀನಿ. ಆ ಗ್ಯಾಪ್ ಮಧ್ಯದಲ್ಲಿ ಸುತ್ತ ಬಾಳೆ ಐತೆ. ಒಂದು 20 ತೆಂಗು. ಈಗ 18 ಕುಂಟೆ ಇದೆ ನನ್ಗೆ ಜಮೀನು ಇರೋದು. 18 ಕುಂಟೆನಲ್ಲಿ ಒಂದು 20 ತೆಂಗು ಹಾಕೊಂಡಿದ್ದೀನಿ ಸುತ್ತ ಬಾರ್ಡ್ರಿಗೆ. 100 ಬಾಳೆ ಗಿಡ ಹಾಕೊಂಡಿದ್ದೀನಿ. 20 ತೆಂಗು. 20 ತೆಂಗು ಏನ್ ಅಂತರದಲ್ಲಿ ಹಾಕೊಂಡಿದ್ದೀರಾ ಸರ್? ಈಗ ಸಸಿಯಿಂದ ಸಸಿಗೆ 30 ಅಡಿ 40 ಅಡಿ ಎಲ್ಲ ಗ್ಯಾಪ್ ಮಾಡ್ಕೊಂಡಿದ್ದೀನಿ. ಹಿಂಗೆ 60 ಅಡಿನೇ ಬರ್ತದೆ. ಅಷ್ಟು ಡಿಸ್ಟೆನ್ಸ್ ಜಾಸ್ತಿ ಇದ್ರೂ ಇದು ಮಾಡ್ಕೊಂಡಿಲ್ಲ, ಒತ್ತು ಮಾಡಕ್ ಹೋಗಿಲ್ಲ. ನನ್ಗೇನಂದ್ರೆ ತೆಂಗು ಸಪ್ರೇಟ್ ಇರ್ಬೇಕು. ಹೊರ ಅಂಡಕ್ಕೆ ಹೋದಾಗ ಮಾತ್ರ ನನಗೆ ಒಳಗಡೆ ನನ್ನ ಎಲ್ಲಾ ಬೆಳೆನೂ ಮಾಡ್ಬೋದು ಅನ್ನೋ ಒಂದು ಪ್ಲಾನ್ಗೆ ಒಂದು 100 ಬಾಳೆ ಗಿಡ ಹಾಕೊಂಡಿದ್ದೀನಿ. ಬಾಳೆ ಗಿಡ ಅಂದ್ರೆ ಅದು ಬಾಳೆ ಅಕ್ಷಯ ಪಾತ್ರೆ, ನಾನು ತೆಗಿತಿದ್ರೆ ಬತ್ತನೆ ಇರ್ಬೇಕು, ಆತರ ಗುಂಪು ಬಾಳೆ ಮಾಡ್ಕೊಂಡಿದ್ದೀನಿ. ಗುಂಪು ಬಾಳೆ ಮಾಡ್ಕೊಂಡಿದ್ದೀನಿ. ಅದು ಯಾವ್ದೇ ತೆಗಿಯೋಂಗಿಲ್ಲ. ಏನಕ್ಕೆ ಸರ್ ನಿಮಗೆ ಗುಂಪು ಬಾಳೆನೆ ಮಾಡ್ಬೇಕು? ಸರಿ, ಗುಂಪು ಬಾಳೆ ಮಾಡ್ಕೊಂಡಿರೋದು ಏನು ಅಂತಂದ್ರೆ ನನಗೆ ವರ್ಷ ಪೂರ್ತಿ ಹಣ್ಣು ಸಿಗ್ಬೇಕು, ಪ್ರತಿನಿತ್ಯ ನನ್ಗೆ ಹಣ್ಣು ಸಿಗ್ಬೇಕು. ನನ್ನ ತೋಟದಲ್ಲಿ ನಂದೇ ಅಂಗಡಿ ಐತೆ, ನಾನು ಅಂಗಡಿನಲ್ಲಿ ಮಾರಾಟ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ನೀವೇ ಸ್ವಂತ ಒಂದು ಮಾರಾಟ ಮಾಡಕ್ ಅಂಗಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಅಲ್ಲಿ ಮಧ್ಯ ನುಗ್ಗೆ ಹಾಕೊಂಡಿದ್ದೀನಿ. ತೆಂಗಿಂದ ತೆಂಗು ಮಧ್ಯ ನುಗ್ಗೆ ಹಾಕೊಂಡಿದ್ದೀನಿ. ಮಧ್ಯ ನುಗ್ಗೆ ಗಿಡಗಳಿವೆ. ಮಧ್ಯ ನುಗ್ಗೆ ಹಾಕೊಂಡಿದ್ದೀನಿ. ನೋಡಿ, ಈ ಲೈನಲ್ಲಿ 8 ದಾಳಿಂಬೆ ಗಿಡ ಹಾಕೊಂಡಿದ್ದೀನಿ. ಇದು ಒಂದು 300 ಅಡಿ ಉದ್ದ ಐತೆ ಈ ಲೈನ್ ಉದ್ದಕ್ಕೂ. ಓಕೆ, ನಿಮ್ ಜಮೀನು ಉದ್ದ ಎಷ್ಟು? ಉದ್ದ 300 ಅಡಿ ಐತೆ, ಅಗಲ ಒಂದು 60 ಅಡಿ ಐತೆ. 60 ಅಡಿ ಅಗಲ. 60 ಅಡಿ ಅಗಲ. ಅಡ್ವಾಂಟೇಜ್ ಹೋಯ್ತಾ ಸ್ವಲ್ಪ ಕಡಿಮೆ ಆಗುತ್ತೆ, ಅಲ್ಲಿ ಒಂದು 50 ಅಡಿ ಬರುತ್ತೆ. ಈ ಮೇಲ್ಗಡೆ ಅಳ್ತಾ ಒಂದು 60 ಅಡಿ ಐತೆ. ಅದ್ರಲ್ಲಿ ಏನೋ ಈಗ ನಾನು 60 ಅಡಿ ಅಗಲ ಐತೆ. ಕೆಳಗಡೆ ಹೋಯ್ತಾ ಒಂದು 10 ಅಡಿ ಕಡಿಮೆ, 50 ಅಡಿ ಅಗಲ ಐತೆ ಕೆಳಗಡೆ. ಓಕೆ, ಇದು ನಿಮ್ಗೆ ಒಂಥರ ಅಡ್ವಾಂಟೇಜ್ ಆಗ್ಲಿಲ್ವಾ ಸರ್ ಸಿಕ್ಕಿರೋದು? ಹೌದು. ಈಗ ನಾನೇನ್ ಮಾಡಿದೀನಿ, ಈಗ ಈ ಲೈನ್ ಅಲ್ಲಿ 8 ದಾಳಿಂಬೆ ಗಿಡ ಹಾಕೊಂಡಿದ್ದೀನಿ. 8 ದಾಳಿಂಬೆ ಗಿಡ. ನೋಡಿ, ಅಲ್ಲಿ ತೆಂಗುಗೂ ಎಲ್ಲ ಜಿಗ್ಜಾ ಪದ್ಧತಿನಲ್ಲಿ, ತೆಂಗಿನ ತೆಂಗುಗೂ ಯಾವ್ದು ತೊಂದರೆ ಆಗ್ಬಾರ್ದು, ಮಧ್ಯ ಹಣ್ಣಿನ ಗಿಡಕ್ಕೂ ತೊಂದರೆ ಆಗ್ಬಾರ್ದು. ಆ ತೆಂಗುಗೂ ಈ ತೆಂಗುಗೂ ಮಧ್ಯ ಎಷ್ಟು ಅಡಿಗೆ ಹಾಕಿದಿರ ಸರ್? ಮಧ್ಯ 40. ಈಗ ಆ ತೆಂಗುಗೂ ಈ ತೆಂಗುಗೂ 35 ಅಡಿ ಅಂತರ ಬರ್ತದೆ. ಇದು ಒಂದು 15 ಅಡಿ ಅಂತರದಲ್ಲಿ ಒಂದು ಮಧ್ಯ ಹಾಕೊಂಡಿದ್ದೀನಿ. ಒಂದು ದಾಳಿಂಬೆ ಹಾಕೊಂಡಿದ್ದೀನಿ. ನೋಡಿ, ಎಲ್ಲ ಇಲ್ಲಿ ಇದು ಶ್ರೀಗಂಧ ಹಾಕೊಂಡಿದ್ದೀನಿ. ಶ್ರೀಗಂಧ ಮಧ್ಯ, ಯಾಕೆಂದ್ರೆ ನಾನು ಶ್ರೀಗಂಧ FD, ನಾನು ದುಡಿಯೋವರೆಗೆ ನಾನು ಬೆಳೆ ಬರಲಿ, ದುಡಿಲಿಲ್ಲ ನನ್ನ ಕೈಲಾಗಿ ಅಂದಾಗ ಅದು FD ಆಗಿ ಉಳ್ಕೋಬೇಕು ನನಗೆ. FD ಆಗಿ ಅಂತ ನಾನು ಬ್ಯಾಂಕ್ ಅಲ್ಲಿ ತಗೊಂಡೋಗಿ ಡಿಪಾಸಿಟ್ ಇಡೋ ಬದಲಿಗೆ ಅದ್ರ ಅವಶ್ಯಕತೆ ನನಗಿಲ್ಲ. ನನ್ನ ಭೂಮಿನಲ್ಲೇ ಇವತ್ತು 15 ರೂಪಾಯಿ ಕೊಟ್ಟು ಒಂದು ಸಸಿ ತಾನೆ ಇಟ್ಟಿದ್ದೀನಿ. 30 ವರ್ಷಕ್ಕೆ ಬರ್ಲಿ ಬಿಡಿ ಅದು ನನಗೆ. ಹೌದು. ಈಗ ಒಬ್ಬ ಕಳ್ಳ ಬಂದು ಕಡ್ಕೊಂಡೈತೇನೆ ತಗೊಂಡು ಹೋಗಿದ್ರೆ ನನಗೆ ಬೇರೆ ಉಳ್ಕೊಂಡ್ರು ಬೇರೆಲ್ಲ ದುಡ್ಡು ಆಗುತ್ತೆ ನನಗೆ. ಹೌದು. ನಾನು ಹಾಕಿರೋದು 15 ರೂಪಾಯಿ, ನನಗೆ 15,000 ಸಿಗ್ಲಿ ಬಿಡಿ. ಹೌದು. ನನಗೆ 15 ಲಕ್ಷ ನಿರೀಕ್ಷೆ ಮಾಡಿದೀನಿ, 15,000 ಸಿಗ್ಲಿ ಬಿಡಿ. ಬೇರೆ ಉಳ್ಕೊಂಡ್ರೆ 15,000 ಸಿಗುತ್ತೆ. ಈ ಮನಸ್ಥಿತಿ ಎಲ್ಲರಿಗೂ ಬರ್ಬೇಕು. ನಾವ್ ಹೇಳ್ತಿರೋದು ನಮ್ಮ ಭೂಮಿನ ಸಮೃದ್ಧ ಮಾಡ್ಕೋಬೇಕು. ಭೂಮಿ ನೈಸರ್ಗಿಕವಾಗಿ ಎಲ್ಲಾ ಬೆಳೆಲು ಎಲ್ಲಾ ಬೆಳೆ ಬರ್ಬೇಕು ಭೂಮಿನಲ್ಲಿ. ಆ ಒಂದು ನಿಟ್ಟಲ್ಲಿ ಕೆಲಸ ಮಾಡ್ತಿರೋದು. ನೋಡಿ, ಬನ್ನಿ ಇಲ್ಲಿ ನೋಡಿ, ಈ ಲೈನ್ ಅಲ್ಲಿ ಮಾವ ಹಾಕೊಂಡಿದೀನಿ, ಒಂದು ವಾಟರ್ ಆಪಲ್ ಹಾಕೊಂಡಿದೀನಿ.
ಮಾವಿಂದ ಮಾವಿಗೆ 40 ಅಡಿ ಅಂತರ ಐತೆ. ಮಧ್ಯ ಒಂದು 20 ಅಡಿಲಿ ಒಂದು ವಾಟರ್ ಆಪಲ್ ಹಾಕೊಂಡಿದ್ದೀನಿ. ವಾಟರ್ ಆಪಲ್ ಅಷ್ಟು ದೊಡ್ಡದಾಗಿ ಬರಲ್ಲ, ಮಾವು ಆಗ್ಲಾದ್ರೂ ವಾಟರ್ ಆಪಲ್ ಅಷ್ಟು ಅಗಲ ಬರಲ್ಲ. ಮಾವು ಆಲ್ರೆಡಿ ಹೂವು ಕಚ್ಬಿಟ್ಟಿದಲ್ಲ ಸರ್? ಹೌದು ಸರ್, ಎಲ್ಲ ಅದು ಇದೆಲ್ಲ ಗ್ರಾಫ್ಟೆಡ್. ನೋಡಿ ಮಧ್ಯ ಈ ಗ್ಯಾಪ್ ಅಲ್ಲಿ ತರಕಾರಿ ಮಾಡ್ತಾ ಇದೀನಿ. ಇಲ್ಲಿ ತರಕಾರಿ ಆಗಿದೆ ನೋಡಿ. ಬೆಂಡೆ ಹಾಕೊಂಡಿದೀನಿ. ಈಗ ಬೆಂಡೆ ಒಂದ್ ಸಾಲು ಇದಾಕೊಂಡಿದೆ, ಮೆಂತ್ಯ ಸೊಪ್ಪು ಹಾಕೊಂಡಿದೆ, ಮೆಂತ್ಯ ಖಾಲಿ ಆಯ್ತದೆ. ಈ ಬೆಂಡೆ ಹಾಕೊಂಡಿದೀನಿ. ಹೀಗೆ 1 by 1 ಬೆಂಡೆ ಒಂದಷ್ಟು ಹಾಕೊಂಡು ಕೆಳಗಡೆ ಇನ್ನು ಬೇರೆ ಹಾಕೊಂಡು ಹೋಗ್ತೀರಾ ನೋಡಿ. ಸೊ ಎಷ್ಟು ಬೆಂಡೆ ಗಿಡಗಳಿವೆ ಸರ್? ಸರ್ ಅದು ಲೆಕ್ಕ ಇಲ್ಲ, ಒಂದು ಅಂದಾಜ್ ಮೇಲೆ. ನಂದೇ ಅಂಗಡಿ ಇರೋದ್ರಿಂದ ನನಗೆ ದಿನ ಒಂದು 4 kg 5 kg ಈ ತರ ಸಿಕ್ಕಿದ್ರೆ ಸಾಕು. ಬೆಂಡೆಕಾಯಿ ಸಿಕ್ಕಿದ್ರೆ ಒಂದು 40 ರೂಪಾಯಿ ಕೆಜಿ ಅಂದ್ರೆ ಒಂದು 100-200 ರೂಪಾಯಿ ದುಡ್ಡು ಸಿಕ್ಕಿದ್ರು ನನ್ನ ಮನೆಗೂ ಆಯ್ತದೆ ತರಕಾರಿ, ನನ್ನ ಮಾರಾಟಕ್ಕೂ ದುಡ್ಡು ಆಗುತ್ತೆ. ಈಗ ಮೆಂತ್ಯ ಹಾಕೊಂಡಿದ್ದೆ, ಮೆಂತ್ಯ ಕಾಟಾವ್ ಮಾಡ್ಕೊಂಡು ಈಗ ಬೆಂಡೆ ಕಾಳು ಮಣ್ಣು ಕೊಟ್ಬಿಡ್ತೀನಿ. ಬೆಂಡೆಗೆ ಈಗ ಮಣ್ಣು ಕೊಟ್ಬಿಡ್ತೀನಿ. ಈಗ ಬೆಂಡೆ ಬರುತ್ತೆ. ದಿನ 4 kg 5 kg ಸಿಕ್ಕಿದ್ರು ನಾನು ಅಂಗಡಿಲಿ ಮಾರ್ಕೊಂತೀನಿ. 40 ರೂಪಾಯಿ 1 kg ಅಂದ್ರೆ ದಿನ 150-200 ರೂಪಾಯಿ ದುಡ್ಡು ಸಿಕ್ಕಿದ್ರು ನನ್ನ ಹೆಂಗೋ ನಡ್ಕೊಂಡು ಹೋಗ್ತಿರುತ್ತೆ ನೋಡಿ. ಅದ ಬದನೆ ಗಿಡ ಅದು 2 ವರ್ಷ ಆಗೈತೆ. ಬದನೆ ಗಿಡ ಇನ್ನು 2 ವರ್ಷದಿಂದ ಕಾಯಿ ಬಿಡ್ತಾ ಇದೆ. ಫಲ ಕೊಡ್ತಾ ಇದೆ. 2 ವರ್ಷ ಆಯ್ತು ನೆಟ್ಟು. ಒಂದ್ 2 ತಿಂಗಳು ಸ್ಟಾರ್ಟ್ ಆದ್ರೆ ಇನ್ ಕಂಟಿನ್ಯೂ ಬರ್ತಾನೆ ಇರುತ್ತೆ. ಇದ್ರಲ್ಲಿ ಎಷ್ಟು ಬರ್ಬೋದು ಸರ್ ಒಂದು ಅಂದಾಜ್ ನಿಮ್ ಪ್ರಕಾರ? ಸರ್ ಈಗ ನಾನು ಇಳುವರಿಗೋಸ್ಕರ ನಾನು ಕೆಲಸ ಮಾಡಲ್ಲ. ನನ್ಗೆ ಇಳುವರಿ ಇಷ್ಟೇ ಬೇಕು ಅಂತ ನಿರೀಕ್ಷೆ ಮಾಡಲ್ಲ. ಈಗ ಅದು ಈಗ ಅದನ್ನ ಬೀಜನ ಒಂದು ತಯಾರು ಮಾಡುವಂತ ಒಬ್ಬ ವಿಜ್ಞಾನಿ ಹೇಳ್ತಾನೆ, 1 ಗಿಡ ಇಷ್ಟು ಕೆಜಿ ಕಾಯಿ ಬಿಡ್ಬೇಕು, 6 ತಿಂಗಳಲ್ಲಿ ಇಷ್ಟು ಕೆಜಿ ಬಂದ್ಬಿಡುತ್ತೆ ನಿಮ್ಗೆ ಅಂತ. ಅದ್ 6 ತಿಂಗಳಿಗೆ ನಶಿಸಿ ಹೋಗುತ್ತೆ. ಅವ್ನು ಕೇಳಿದಷ್ಟು ನಾವು ರಾಸಾಯನಿಕ ಪೆಸ್ಟಿಸೈಡ್ ಕೊಟ್ರೆ ಅದ್ 6 ತಿಂಗಳಿಗೆ ನಶಿಸಿ ಹೋಗುತ್ತೆ. ನಾನು ನಶಿಸಿ ಹೋಗೋ ವ್ಯವಸ್ಥೆ ಇಲ್ಲ ನನ್ನ ಭೂಮಿನಲ್ಲಿ. ನಾಟಿ ಮಾಡಿದ್ರೆ ನನಗೆ ಕಂಟಿನ್ಯೂ ಬರ್ಬೇಕು. 2 ವರ್ಷ ಆಯ್ತು, ಇನ್ನೂ 1 ವರ್ಷ ಇರ್ಬೋದು, ಇನ್ನು 2 ವರ್ಷ ಇರ್ಬೋದು. ಅದು ಗಿಡ ಗೊತ್ತಿಲ್ಲ, ಅದು ಹೋಗೋದೇ ಇಲ್ಲ. ನನ್ನ ಪ್ರಕಾರ ಅದು ಹೋಗೋದೇ ಇಲ್ಲ, ಹಾಳೆ ಆಗೋದಿಲ್ಲ. ಅದು ನಿರಂತರ ಬರ್ತಾನೆ ಇರುತ್ತೆ. ಇಲ್ಲಿ ನಾವು ಕೆಡ್ತಿರೋದು ಏನಂದ್ರೆ, ನಾವು ರಾಸಾಯನಿಕ ಬಳಸೋದ್ರಿಂದನೇ ಅದಕ್ಕೆ ರೋಗ ಬರೋದು. ರಾಸಾಯನಿಕ ಬಳಸಿದ್ರೆ ರೋಗನೇ ಬರಲ್ಲ. ಅದು ಹೌದು, ನ್ಯಾಚುರಲ್ ಆಗಿ ಭೂಮಿ ಈಗ ಪ್ರಕೃತಿಗೆ ಹೊಂದ್ಕೊಳ್ಳುವಂಗೆ ಬಿಟ್ಬಿಟ್ರೆ ಅದು ಪ್ರಕೃತಿನಲ್ಲಿ ಬಿಡ್ತಾನೆ ಇರುತ್ತೆ, ಸಾಯೋದೇ ಇಲ್ಲ ಅದು. ಬನ್ನಿ ಹಂಗೆ ಮುಂದೆ ಹೋಗೋಣ. ನೋಡಿ ಟೊಮೊಟೊ ಹಾಕಿದೀನಿ, ಇಲ್ಲಿ ಬೆಂಡೆ ಆಯ್ತು ನೋಡಿ, ಇಲ್ಲಿ ಟೊಮೊಟೊ ಹಾಕೊಂಡಿದೀನಿ. ಇಲ್ಲಿ ಸೊಪ್ಪು ಬೇರೆ ಚೆಲ್ಕೊಂಡಿದೀನಿ ನೋಡಿ. ಇವೆಲ್ಲ ಟೊಮೊಟೊ ಯಾವಾಗ ಸರ್ ನಿರೀಕ್ಷೆಯಲ್ಲಿ ಇದ್ದೀರಾ ಸರ್? ಈಗ ನಾವು ಈಗ ₹1 ಕೊಟ್ಟು ಒಂದು ಪೈರು ತಂದಿಟ್ಟಿದ್ದೀನಿ. ನನಗೆ ಈಗ ಇವ್ರು ಏನ್ ಹೇಳೋದೇನೋ, ಈಗ ಔಷಧಿ ಅಂಗಡಿ ಹೇಳೋದೇನೋ, ಒಂದು ಟೊಮೊಟೊ 8 kg, ಒಂದು ಗಿಡ 8 kg ಬಿಡ್ಬೇಕು ಅಂತ ಅವ್ರ ಲೆಕ್ಕಾಚಾರ ಐತೆ. ಈಗ ನಾನು ಔಷಧಿ ಏನ್ ಹೊಡೆಯಲ್ಲ, ನಾನು 3 kg ಬರಲಿ, ನಾನು ಅಂಗಡಿಯಲ್ಲಿ ₹30 1 kg ಮಾರ್ತೀನಿ, ₹90 ಆಯ್ತು. ಹೌದು, ದಿನಕ್ಕೆ ಅಲ್ಲ, ಅದು ಒಂದು ಗಿಡಕ್ಕೆ 3 kg ಬಂದ್ರು ₹90 ಆಯ್ತು. ನಾನು ಹಾಕಿರೋದು ಎಷ್ಟು? ₹1 ಅದಕ್ಕೆ. ನಾನು ಅದಕ್ಕೇನು ವ್ಯವಸಾಯ ಮಾಡಲ್ಲ. ಪ್ರಕೃತಿಗೆ ಹೊಂದ್ಕೊಳ್ಳಕ್ಕೆ ಟೈಮ್ ಜಾಸ್ತಿ ತಗೊಳತ್ತೆ, ನನ್ ದುಡ್ಡು ಬರುತ್ತೆ. ಈಗ ಇವ್ರು 8 kg ನಿರೀಕ್ಷೆ ಮಾಡಿ ₹10 1 kg ಅಂದ್ರೆ 8 kg ₹80 ಆಯ್ತು. ಇವತ್ತು ಮಾರ್ಕೆಟ್ ₹10 ಇರೋದು. ಹೌದು, ಇವತ್ತಿರೋದು ₹10. 8 kg ₹80 ಆಯ್ತು. ನೀವು ಅಷ್ಟೆಲ್ಲಾ ಶ್ರಮ ಹಾಕಿ, ಅಷ್ಟೆಲ್ಲಾ ಪ್ರಯತ್ನ ಪಟ್ಟು, ಅಷ್ಟು ಉತ್ಕೃಷ್ಟವಾಗಿ ಬರ್ಬೇಕು. ನಾನು ಹೇಳಿ ಗುಣಮಟ್ಟದ ಆಹಾರನೇ ಇಲ್ಲದೆ ಇರುವಂತದ್ದನ್ನ ತಿಂದು ಏನ್ ಪ್ರಯೋಜನಕ್ಕಾಗುತ್ತೆ? ಹೌದು ನೋಡಿ, ನನಗೆ ಗೊತ್ತಿರೋ ಒಬ್ಬ ಕೋಟ್ಯಾಧೀಶ್ವರ ಇರ್ತಾನೆ, ಅವನ ಮನೇಲಿ ಗುಣಮಟ್ಟದ ಆಹಾರನೇ ಇರೋದಿಲ್ಲ, ಅವ್ನು ತಿಂತಿರೋದೇ ಕಷ. ನಾನು 20 ಕುಂಟೆ ಜಮೀನ್ದಾರ, ನಾನು ಬಡವ, ನನ್ನ ಭೂಮಿ ಐತೆ, ಒಳ್ಳೆ ಗುಣಮಟ್ಟದ ಆಹಾರ ನನ್ನಲ್ಲಿ ಅವ್ನು ತಿನ್ನಕ್ಕಾಗಿರೋ ಸೊಪ್ಪು ತರಕಾರಿ ನಾನು ತಿಂತಾ ಇದ್ದೀನಿ. ನೀವಂತರ ಶ್ರೀಮಂತರು. ಹೌದು, ಗುಣಮಟ್ಟದ ಆಹಾರ ನಾನು ತಿಂತಾ ಇದ್ದೀನಿ ಅಂದಾಗ ನಾನು ಶ್ರೀಮಂತನೇ. ಹೌದು, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಒಳ್ಳೆ ಗುಣಮಟ್ಟದ ಆಹಾರ ತಿಂತಾ ಇದ್ದೀನಿ, ನನ್ನ ಆರೋಗ್ಯ ಚೆನ್ನಾಗೈತೆ, ನನ್ನ ಭೂಮಿ ಫಲವತ್ತಾಗೈತೆ. ಅದು ಯಾರು ಕೊಡಕ್ಕಾಗಲ್ಲ. ಹೌದು, ಅದು ಯಾರು ಕೊಡಕ್ಕೂ ಆಗಲ್ಲ, ಯಾರು ಕಿತ್ಕೊಂಡು ಹೋಗಕ್ಕೂ ಆಗಲ್ಲ. ನೋಡಿ, ಸಬ್ಸಿಗೆ ಐತೆ, ಕೊತ್ಮಿರಿ ಐತೆ. ಸೊ ಇವೆಲ್ಲ ನೀವೀಗ ಇನ್ನೊಂದು ವಾರಕ್ಕೆ ಹಾರ್ವೆಸ್ಟ್ ಮಾಡ್ಬಿಡ್ತೀವಿ ಸರ್. ಈಗ ಅಲ್ಲೇ ಹಾರ್ವೆಸ್ಟಿಂಗ್ ಗೊತ್ತಾಗೈತೆ, ಎಲ್ಲ ಅಲ್ಲೇ ಖಾಲಿ ಮಾಡ್ತಾ ಇದ್ದೀನಿ ನೋಡಿ. ಈಗ ನಾನು ಈ 20 ಕುಂಟೆನಲ್ಲಿ ಒಂದು 25-30 ಬೆಳೆ ಐತೆ. 30 ಬೆಳೆ? ಈಗ ನೋಡಿ, ಅಲ್ಲಿ ಬೆಂಡೆ ಐತೆ, ಮೆಂತ್ಯ ಐತೆ, ಸಬ್ಸಿಗೆ ಐತೆ, ಕೊತ್ಮಿರಿ ಐತೆ, ಟೊಮೊಟೊ ಐತೆ, ಈಗ ಹಣ್ಣಿನ ಗಿಡಗಳೈತೆ. ಹೌದು, ನೋಡಿ ಅಲ್ಲಿ ಬೀನ್ಸ್ ಐತೆ. ಇದು ವಾಟರ್ ಆಪಲ್ ಅನ್ಸುತ್ತಲ್ಲ ಸರ್? ಅದು ವಾಟರ್ ಆಪಲ್. ಅದು ನೋಡಿ, ಮಾವು. ಇದು ಮಾವು. ಇಲ್ಲೂ ಒಂದು ವಾಟರ್ ಆಪಲ್ ಇದೆ. ಇದು ಯಾವ ಕಲರ್ ಸರ್? ರೆಡ್? ನೋಡಿ, ದಾಳಿಂಬೆ ಆಲ್ರೆಡಿ ಸಿಕ್ಕಾಬಿಟ್ಟು ಸಕ್ಕ ಹೂವು ಕಚ್ತಾ ಇದೆ ಸರ್. ಹೂವು ಬರ್ತದೆ ಸುತ್ತ ಬಾರ್ಡ್ರಿಗೆಲ್ಲ ನೋಡಿ, ಎಲ್ಲ ಅದು ನೆಟ್ಟಿದ್ದೀನಿ ಕಡ್ಡಿಯ. ಹೌದು, ಬರ್ಲುಗಳ ಎಲ್ಲ ಅಲ್ಲಿ ಹಬ್ಬಿಸ್ತಾ ಇದೀನಿ. ಬಳಿ ತರಕಾರಿ ಹಬ್ಬಿಸ್ತಾ ಇದೀನಿ. ಆಗ್ಲಾ ಅಡ್ಲ ಹೀರೆ ನೆಡುವ ಅನ್ಬಿಟ್ಟು ಅಡ್ಲೆ ನೆಟ್ಟಿದ್ದೀನಿ ಆಲ್ರೆಡಿ. ಅಡ್ಲೆಲ್ಲ ಹಬ್ತಾ ಇದೆ. ಇನ್ನ ಆಗ್ಲಾ ಮತ್ತೆ ಹೀರೆ ಅವು ಬೀಜ ತಂದು ನೆಟ್ಟಿದ್ದೀನಿ. ಬೀಜ ತಂದು ಹಾಕ್ಬೇಕು ಇವಾಗ. ಕಪ್ ಕಟಾವಾಗ್ಲಿ ಅಂದ್ಬಿಟ್ಟು ಇದು ಮಾಡಿದ್ರೆ ಕಪ್ ಕಟಾವ್. ಮಧ್ಯೆ ಪಪ್ಪಾಯ ಹಾಕಿದಿರ ಅನ್ಸುತ್ತಲ್ಲ ಸರ್? ಮಧ್ಯೆ ಪಪ್ಪಾಯಿನೂ ಇದೆ ಸರ್. ಪಪ್ಪಾಯಿ ಎಲ್ಲ ಸ್ವಲ್ಪ ಅವಾಗಲೇ ಅಲ್ಲಿ 2 ವರ್ಷ ನೆಟ್ಟಿದ್ದು, ಸ್ವಲ್ಪ ಕಡಿಮೆ ಹಾಳಾಯ್ತು, ಮತ್ತೆ ಸ್ಟಾರ್ಟ್ ಮಾಡಿದೀನಿ ಈಗ.
ಬಟ್ ಸರ್ ಪಪಾಯ ನೀವು ಹಿಂಗೆ ತರಕಾರಿಗೆ ನೀರ್ ಕೊಡ್ತಿರಲ್ಲ, ಈ ನೀರ್ ಪಪಾಯ ಬರುತ್ತಾ ಸರ್? ಸರ್ ಜಾಸ್ತಿ ನೀರ್ ಕೊಡಲ್ವಾ ಸರ್? ಈಗ ನೋಡಿ ಎಲ್ಲ ಈಗ ನೋಡಿ ಇವ್ರದ್ದು ನಮ್ಮ ಚೇಳೂರು ವೆಂಕಟೇಶ್ ಅವ್ರ ಪದ್ಧತಿಯಲ್ಲೇ ಮಾಡ್ಕೊಂಡಿರೋದು. ನೀರ್ನ ಕಡಿಮೆ ಇವತ್ತು ಬೆಳಿಗ್ಗೆ ಕೊಟ್ಟಿರೋದು, ನಾಳೆ ಬೆಳಿಗ್ಗೆ ಮತ್ತೆ ನಾಳೆ ಬೆಳಿಗ್ಗೆ ಕೊಡ್ತೀನಿ. ನೀರ್ನ ನಮ್ಗೆ ಎಷ್ಟು ಬೇಕಷ್ಟು ಕೊಡ್ಬೋದು, ಏನ್ ಅದ್ರಲ್ಲಿ ಜಾಸ್ತಿ ಏನ್ ಆಗಲ್ಲ. ಅದು ಶೀತ ಬರಲ್ಲ ಸರ್, ಅದು ಭೂಮಿ ಏನು ಅಷ್ಟೊಂದು ಶೀತ ಬರಲ್ಲ. ಶೀತ ಬರಲ್ಲ. ಈ ಟ್ರೆಂಚ್ ಇದೆಯಲ್ಲ, ಟ್ರೆಂಚ್ ಇರೋದ್ರಿಂದ ಡ್ರೈ ಆಗುತ್ತೆ, ಡ್ರೈ ಆಗ್ಬಿಡುತ್ತೆ. ನಿಮ್ಮಲ್ಲಿ ನೀರು ಎಷ್ಟು ಇಂಚ್ ಇದೆ ಸರ್ ಇಲ್ಲಿ? ಸರ್ ನಂದು ಬರೀ ಒಂದೇ 1 ಇಂಚ್ ನೀರು ಇರೋದು ಸರ್. 1 ಇಂಚ್ ನೀರಿಗೆ ಇವು ಎಷ್ಟು ಓಡ್ತವೆ ಸರ್ ಇವು? ಸರ್ ಒಂದು 9 ಇದು ಓಡುತ್ತೆ. 9 ಸಖತ್ ಸರ್. ಹಂಗೆ 35 ಇದೆ ನನಗೆ. 4 ಬ್ಯಾಚ್ ಮಾಡ್ಕೊಂಡಿದ್ದೀನಿ. ಒಂದು 10 ನಿಮಿಷ ಮಾಡ್ಕೊಂಡ್ರೆ 40 ನಿಮಿಷ ಕ್ಲೋಸ್ ಆಗುತ್ತೆ. ಅದೇ ನೀರ್ ಸ್ವಲ್ಪ ಯಥೇಚ್ಛವಾಗಿ ಬರೋದ್ರಿಂದ ಹೌದು ನಿಮ್ಗೆ ನೀಟಾಗಿ ಭೂಮಿ. ನಿಮ್ಗೆ ಏನೋ ಡಿಫ್ರೆನ್ಸ್ ಅನ್ಸ್ತಾ ಸರ್ ಈ ಸ್ಪ್ರಿಂಗ್ ಇದು ಹಾಕಿದ್ಮೇಲೆ, AC ರೈನ್ ಜೆಟ್ ಹಾಕಿದ್ಮೇಲೆ? ಈಗ ನಾನು ನಾಳೆ ಒಂದು 2-3 ಸಲ ಅಷ್ಟೇ ಕೊಟ್ಟಿರೋದು ನೀರ. ಈಗ ಹೊಸ ಮಾಡ್ಕೊಂಡಿರೋದ? ನಿಮ್ಗೆ ಯಾರು ಸರ್ ಇದು? ನಿಮ್ಗೆ ಹೆಂಗೆ ಇದು? ನಮ್ಗೆ ಅದೇ ವಿಡಿಯೋದಲ್ಲಿ ನೋಡ್ಬಿಟ್ಟು ಇದ್ ಮಾಡಿದ್ರೆ ನಮ್ಮ ಫ್ರೆಂಡ್ ಒಬ್ರು ಮರದೇಶಿ ಅವ್ರು ಮರದೇಶಿ ಗೌಡ್ರು ವಿಡಿಯೋ ನೋಡಿ ತಗೊಂಡಿರೋ ಅವ್ರ ಕೈಲಿ ತರಿಸ್ತೆ ನಾನು. ತರಿಸ್ಬಿಟ್ಟು ಇದ್ ಮಾಡ್ಕೊಂಡಿದ್ದು. ಸಖತ್ ಸರ್. ಯಾಕಂದ್ರೆ ವೆಂಕಟೇಶ್ ಸರ್ ಅವ್ರದ್ದು ಇದನ್ನ ನಾವಾಗ ಸ್ಟಾರ್ಟಿಂಗ್ ಹೋದಾಗ ಅವ್ರದ್ದು ಪೂರ್ತಿ ಎಲ್ಲ ಡೀಟೇಲ್ಸ್ ಮಾಡಿ ಹಾಕಿದ್ದು ಸರ್. ಅದಾದ್ಮೇಲೆ ತುಂಬಾ ವಿಡಿಯೋಸ್ ಬಂದಿದೆ. ಸೊ ಕೆಲವರೆಲ್ಲ ನಾನ್ ಮಾಡಿದ್ದು ಅಂತಾರೆ. ಇದು ಮೂಲ ವೆಂಕಟೇಶ್ ಅವ್ರದೇ ಸರ್. ಇಲ್ಲ, ಪದ್ಧತಿ ಚೆನ್ನಾಗೈತೆ, ಒಳ್ಳೆ ಪದ್ಧತಿ. ಯಾಕಂದ್ರೆ ಸರ್ ಸಿಕ್ಕಾಪಟ್ಟೆ ಅವರು ಶ್ರಮ ಪಟ್ಟಿದ್ದಾರೆ. ಅವರ ಒಂದು 20-30 ವರ್ಷದ ಶ್ರಮದ ಫಲ ಇದು. ನಾವುಗಳೆಲ್ಲ ಅನುಭವಿಸ್ತಾ ಇದೀವಿ ಈಗ. ನೋಡಿ ಹಲ್ಸು ಅಲ್ಲೇ ಅದು ಕಾಯಿ ಬಿಡ್ತಾ ಇದೆ. ಬಟ್ ಎಲ್ಲ ಇದ್ ಮಾಡ್ತಾ ಇದೀನಿ, ಇನ್ನು ಡೆವಲಪ್ ಆಗ್ಬೇಕು. ಕಟ್ ಮಾಡ್ಬಿಡಿ ಸರ್. ಅದು ಇಲ್ಲ, ತೆಗೆದ್ ಬಿಡ್ತಾ ಇದೀನಿ. ಹೌದು, ಇದನ್ನ ನೀವು ತೆಗೆದ್ ಬಿಡ್ಬೇಕು ಬೆಸ್ಟ್. ಯಾಕಂದ್ರೆ ಗಿಡ ದೊಡ್ಡದಾಗಲ್ಲ. ಹೌದು. ನೋಡಿ ಆಲೇನ್ಗೆ ಹೋಗೋಣ. ಬನ್ನಿ ಸರ್. ಸರ್ ಇದೇನು ನಿಮ್ಮ ತೋಟ, ನಿಮ್ಮ ಅಂಗಡಿಯಲ್ಲಿ ಕಬ್ಬಿಂದ ತೆಗೆದಿಲ್ಲ ಹಾಕಿರೋದಾ? ಸರ್ ಸಿಪ್ಪೆ ಸರ್, ನಮ್ದೇ ಕಬ್ಬು, ನಮ್ದೇ ಇದು ಗೊಬ್ಬರಕ್ಕೋಸ್ಕರ ನಾನು ಎಲ್ಲಿ ವೇಸ್ಟ್ ಮಾಡಲ್ಲ. ನೋಡಿ ಸರ್, ಮಲ್ಚಿಂಗ್ ಎಷ್ಟೈತೆ ಅಂದ್ರೆ, ನಾವು ಭೂಮಿನಲ್ಲಿ ಹ್ಯೂಮಸ್ ಅಂದ್ರೆ ನಮ್ಮ ಭೂಮಿನಲ್ಲಿ ಅದು ಸೃಷ್ಟಿ ಆಗ್ಬೇಕು. ಸೃಷ್ಟಿ ಆಯ್ತು ಅಂದ್ರೆ ಪ್ರಕೃತಿನಲ್ಲಿ ಇರುವಂತ ನೈಟ್ರೋಜನ್ ಆಗ್ಬೋದು, ಸಾರಜನಕ ಆಗ್ಬೋದು, ಎಲ್ಲಾನು ಭೂಮಿಗೆ ತರುವಂತ ಒಂದು ಕೆಪಾಸಿಟಿ ಐತೆ ಅದಕ್ಕೆ. ಅದು ದೈನಂದಿನ ಚಲನೆ. ನಾವ್ ಏನೋ ಕೊಡೋ ಅವಶ್ಯಕತೆ ಇಲ್ಲ, ಹೊರಗಡೆ ತಂದು ಹಾಕೋ ಅವಶ್ಯಕತೆ ಇಲ್ಲ. ತೋರಿಸ್ತೀನಿ ನಾನು ನಿಮ್ಗೆ. ಹೌದು, ಇಲ್ಲ ಸಖತ್ತಾಗಿದೆ ಸರ್. ಈ ಕಡೆ ಜರುಗ ಸರ್. ಎಲ್ಲಾ ಸತ್ತ ನಿಮ್ ತೋಟದೆಲ್ಲ ಇಲ್ಲೇ ಹಾಕ್ತೀರಾ ಸರ್? ಎಲ್ಲ ಇಲ್ಲೇ ತಂದು ಹಾಕಿದೀನಿ ಸರ್, ಏನು ಹೊರಗೆ ಹೋಗೋದೇ ಇಲ್ಲ. ನೋಡಿ ಸಖತ್ತಾಗಿದೆ ಸರ್. ಹ್ಯೂಮಸ್ ಬಂದ್ರೆ ಬೆಳೆ ಯಾಕೆ ಬರಲ್ಲ? ಏನ್ ಬೇಕು? ಹೌದು, ಯಾವ ರಾಸಾಯನಿಕ ಬೇಕು? ನೋಡಿ ಎರೆಹುಳು ಏನ್ ಆಡ್ತಾ ಇದೆ ಸರ್, ಚಿಕ್ಕದು. ಹೌದು ಹೌದು. ಭೂಮಿ ಹೆಂಗಿದೆ ನೋಡಿ. ಹೌದು, ಎರೆಹುಳುಗಳು ಹಂಗೆ ಅಲ್ಲೇ ತೇಲ್ತಾ ಇವೆ ಸರ್. ಈ ಲೈನಲ್ಲಿ ಮೆಣಸಿ ಹಾಕೊಂಡಿದೀನಿ. ದೊಪ್ಪ ಮೆಣಸಿ, ಸಣ್ಣ ಮೆಣಸಿ, ಮತ್ತೆ ಬಜ್ಜಿ ಮೆಣಸಿ ಎಲ್ಲ ಹಾಕೊಂಡಿದೀನಿ. ನೋಡಿ ಮಧ್ಯ ನೋಡಿ ಸೊಪ್ಪು, ಪಾಲಕ್ ಸೊಪ್ಪು. ಸರ್ ನೀವಿದು ಈ ತರಾನೇ ಏನಕ್ಕೆ ಸರ್ ಇದು ಮಡಿ ಮಾಡ್ಕೊಂಡಿರೋದು? ಇದಕ್ಕೆ ಏರ್ ಮಡಿ ಅಂತಾರಲ್ಲ? ಹೌದು, ಏರ್ ಮಡಿ. ಏನ್ ರೀಸನ್ ಸರ್ ಇದು? ಸರ್ ಈಗ ನೀರು ಜಾಸ್ತಿ ಆದ್ರೂ ಓಟಾಗುತ್ತೆ. ಇದ್ರಲ್ಲಿ ನೀರು ಜಾಸ್ತಿ ಆಗ್ಬಾರ್ದು ಅಂತಾನೆ ಈ ಏರ್ ಮಡಿ ಮಾಡ್ಕೊಳ್ಳೋದು. ಏರ್ ಮಡಿ ಪದ್ಧತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀರು ಬಸ್ಸಿ ಕಾಲುವೆ ಇದ್ದಾಗ ನೀರು ಬಸ್ತಾ ಹೊರಟೋಗುತ್ತೆ. ಎಷ್ಟೇ ಮಳೆ ಹೋದ್ರೂ ಅದು ಇರಲ್ಲ ಒಳಗೆ. ನೋಡಿ ಇದು ನೇರ್ಲೆ ಐತೆ ಈ ಲೈನ್ ಅಲ್ಲಿ. ನೋಡಿ ಸರ್, ಅಂದ್ರೆ ನೀವು ಅಲ್ಲೂ ಒಂದ್ ಲೈನ್ ಮಾಡ್ಕೊಂಡಿದ್ದೀರಾ, ಪ್ಲಸ್ ಇಲ್ಲೊಂದ್ ಲೈನ್ ಮಾಡ್ಕೊಂಡಿದ್ದೀರಾ. ನೋಡಿ ಮಧ್ಯ ಬಾಳೆ ಮತ್ತೆ ಕಬ್ಬು ಹಾಕೊಂಡಿದ್ರೆ ಎಲ್ಲಾ ಕಡೆಗೂ. ಮತ್ತೆ ಆ ಕಡೆನೂ ಒಂದ್ ಹಣ್ಣಿನ ಗಿಡ, ಈ ಕಡೆನೂ ಹಣ್ಣಿನ ಗಿಡ. ಸೀಬೆ ಐತೆ, ಸಪೋಟ ಐತೆ. ಇದು ನಲ್ಲಿಕಾಯಿ, ಇದು ಚಿಕ್ಕದು ಕಿರ್ನೆಲ್ಲಿಕಾಯಿ. ಚಿಕ್ಕದು. ಇದೇ ತರ ರಾಮಫಲ, ಲಕ್ಷ್ಮಣ ಫಲ ಅವು ಕೂಡ ಹಾಕೊಂಡಿದೀನಿ. ಬನ್ನಿ ಹೋಗೋಣ ಸರ್. ಇಲ್ಲಿ ಬೇರೆ ಇನ್ನೇನೇನ್ ಸೊಪ್ಪು ಹಾಕಿದ್ರೆ ಸರ್? ಇದು ಮೆಂತ್ಯ ಅನ್ಸುತ್ತಲ್ಲ? ಇಲ್ಲ ಮೆಂತ್ಯ ಅಲ್ಲ ಸರ್, ಅದು ಪಾಲಕು. ಅದು ನೋಡಿ, ಈಗ ಅಲ್ಲಿ 6 ತರ ಸೊಪ್ಪು ಇದೆ ಸರ್. 6 ತರ ಸೊಪ್ಪು ಹಾಕೊಂಡಿದೀನಿ. ಮೂಲಂಗಿ ಹಾಕೊಂಡಿದೀನಿ, ಬೀನ್ಸ್ ಹಾಕೊಂಡಿದೀನಿ. ಎಲ್ಲ ಏನೇನ್ ಮಾಡ್ಬೋದು ಒಂದೇ ತೋಟದಲ್ಲಿ ಎಲ್ಲಾನು ಮಾಡ್ಬೋದು. ಕೋಸ್ ಹಾಕೊಂಡಿದೀನಿ, ಮೆಣಸಿ, ಸಣ್ಣ ಮೆಣಸಿ, ದೊಪ್ಪ ಮೆಣಸಿ, ಟೊಮೊಟೊ, ಬದ್ನೆ ಎಲ್ಲ ಒಂದೇ ತೋಟದಲ್ಲಿ ಐತೆ. ಇನ್ನು ಬಳ್ಳಿ ತರಕಾರಿಗಳು. ಹೌದು, ಬನ್ನಿ. ನಿನಗೆ ಗೊತ್ತಾ? ಏನ್ ಗೊತ್ತಪ್ಪ ಬಳ್ಳಿ ತರಕಾರಿಗಳ ಬಗ್ಗೆ? ಏನೇನ್ ಹೇಳು. ಯಾವ್ಯಾವ ಬರ್ತಾವ ಬಳ್ಳಿಲಿ? ಯಾವ್ಯಾವ ಬರ್ತಾವ? ಹಾ, ಸಪೋಟ ಇದು. ಹೇಳಪ್ಪ, ಏನೇನ್ ಬರ್ತದ ಬಳ್ಳಿ ತರಕಾರಿ? ಹೇಳ, ನೀನ್ ಹೇಳೋದು ಕೇಳಿಸಲ್ಲ. ನೀನು ಇದು ಹಾಕೊಂಡ್ರೆ
ನೀನ್ ಹೇಳದ್ ಕೇಳಿಸೋದು. ಹಾ ಸರ್, ಇದು ಸಪೋಟ ಯಾವ್ದು ಸರ್? ಇದು ಕಲಾಪತಿನ ಸರ್ ಅಥವಾ ಕ್ರಿಕೆಟ್ ಬಾಲ್? ಕ್ರಿಕೆಟ್ ಬಾಲ್. ಚೆನ್ನಾಗ್ ಬಿಟ್ಟಿದೆ ಸರ್ ಕಾಯಿ. ಸರ್ ಎರಡು ಈಗ ಈ ವರ್ಷ ಸ್ಟಾರ್ಟ್ ಆಗೈತೆ. ಹೌದು ನೋಡಿ, ಅದು ರಾಮಫಲ. ಸರ್ ನನ್ನ ಅಂಗಡಿಗೆ ಏನ್ ಬೇಕು ಎಲ್ಲಾ ತಯಾರು ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಅಂದ್ರೆ ನಿಮ್ಮ ಅಂಗಡಿಗೂ ನೀವು ಹೊರಗಡೆಯಿಂದ ಏನು ಕೊಳ್ಳಲ್ಲ? ಏನು ಕೊಂಡಬಾರದು ಅಂತಾನೆ ಇಷ್ಟೆಲ್ಲ ಪ್ರಯತ್ನ ಆಗ್ತಾ ಇರೋದು. ಸೂಪರ್ ಸರ್. ಮನೆಗೂ ಏನು ಕೊಳ್ಳಲ್ಲ, ಹೌದು, ಅಂಗಡಿಗೂ ನಿಮ್ ವ್ಯಾಪಾರಕ್ಕೂ ಏನು ಕೊಳ್ಳಲ್ಲ. ಇದು ಇರಳಿಕಾಯಿ ಗಿಡ. ಇದು ಎರಳಿಕಾಯಿ. ಹೌದು, ಚೆನ್ನಾಗ್ ಬಂದಿದೆ ಸರ್. ನಮ್ಮ ಅಂಗಡಿಗೆ ಬೇಕಲ್ಲ ಅನ್ಬಿಟ್ಟು ಅದು ಸ್ವಾಭಾವಿಕ ಹುಟ್ಟಿರೋದು. ನಾನು ಸಿಪ್ಪೆ ತಂದು ಸುರಿದ್ಮೇಲೆ ಅದ್ರಲ್ಲೇ ಹುಟ್ಟಿರೋದು ನನ್ನ ತಂದೆ. ಇದು ನಿಮ್ಮ ಅಂಗಡಿದು ಕಸದ್ದು ಸಿಪ್ಪೆ ತಂದು ಊರಿದಲ್ಲಿ ಬಂದಿರೋದು. ಇದು ಲಕ್ಷ್ಮಣ ಫಲ. ಸುತ್ತ ನಿಮ್ ಕಡೆ ಎಲ್ಲ ಸುತ್ತ ಗದ್ದೆನೇ ಅಲ್ಲ ಸರ್? ಹೌದು ಸರ್, ಎಲ್ಲ ಗದ್ದೆ ಮಧ್ಯದಲ್ಲಿ ನಿಮ್ದು ಒಂದೇ ತೋಟ. ಹೌದು, ನಾನು ಈಗ ಇಷ್ಟ ಬಂದವ್ರು ಏನ್ ಮಾಡ್ಕೋಬಹುದು. ಹೌದು, ಅವ್ರು ಭತ್ತ ರಾಗಿ ಭತ್ತ ಕಬ್ಬು ಬೆಳ್ಕಂತಾರೆ, ನಾನು ತೋಟ ಮಾಡ್ಕೊಂಡಿದ್ದೀನಿ. ನೀವ್ ಇದ್ರಲ್ಲಿ ಕಬ್ಬು ಬೆಳೆದಿದ್ದೀರಲ್ಲ ಅಂದ್ರೆ ನಾನು ಕಬ್ಬನ್ ತೋಟನೇ ಮಾಡ್ಕೊಂಡಿರೋದು. ನಾನು ಅವ್ರು ಕಬ್ಬನ್ ಗದ್ದೆ ಮಾಡ್ಕೊಂಡ್ರೆ ನಾನು ಕಬ್ಬನ್ ತೋಟ ಕಬ್ಬಿನ ತೋಟ ಮಾಡ್ಕೊಂಡಿದ್ರ. ಎಂತ ಪದ ಹೇಳಿದ್ರಿ ಸರ್. ಬನ್ನಿ, ಏನು ಎಲ್ಲಾ ಒಂದೇ ತೋಟದಲ್ಲಿ ಸಿಗ್ಬೇಕು. ಹೌದು, ನ್ಯೂಟ್ರಿಯನ್ಸ್, ಮಿನರಲ್ಸ್, ಪ್ರೋಟೀನ್, ವಿಟಮಿನ್, ಫೈಬರ್, ಐರನ್ ಅಷ್ಟು ನಮ್ಮ ಬಾಡಿಗೆ ಬೇಕಾದದ್ದು ನಮ್ಮ ಒಂದೇ ತೋಟದಲ್ಲಿ ಸಿಗ್ಬೇಕು ಅನ್ನೋ ಒಂದು ಪ್ಲಾನ್ ಅಷ್ಟೇ. ಈಗ ಹಣ್ಣಿಂದ ಬರೋದು ನ್ಯೂಟ್ರಿಯನ್ಸ್, ಸೊಪ್ಪು ತರಕಾರಿಯಿಂದ ಬರೋದು ಪ್ರೋಟೀನ್, ವಿಟಮಿನ್. ಈಗ ನಮ್ ಕಬ್ಬುನ್ ಜ್ಯೂಸಲ್ಲಿ ಐರನ್ ಸಿಗುತ್ತೆ. ಹೌದು, ಈಗ ಬಾಳೆಹಣ್ಣು, ಪಪ್ಪಾಯಿ, ಈಗ ಅವ್ರಲ್ಲಿ ಸಿಕ್ಕತ್ತೆ. ಹೌದು, ಎಲ್ಲ ಈಗ ನಮ್ ಒಂದೇ ತೋಟದಲ್ಲಿ ಎಲ್ಲ ಸಿಗುವಂತ ಒಂದು ಪ್ರಯತ್ನ ಹಾಕಿ ಒಂದು ಮಾಡ್ತಾ ಇರೋದು. ಸೀಬೆ ಮಾತ್ರ ತುಂಬಾ ಚೆನ್ನಾಗಿ ಪ್ರೂನಿಂಗ್ ಮಾಡಿದೀರಾ ಸರ್, ನಿಜವಲ್ಲ ಸರ್. ಅದು ಎಲ್ಲಾರು ಈ ತರ ಪ್ರೂನಿಂಗ್ ಮಾಡ್ಕೊಂಡ್ರೆ ಕಮ್ಮಿ ಜಾಗದಲ್ಲಿ ಹೆಚ್ಚು ಸೀಬೆ ಬರುತ್ತೆ ಸರ್. ಅದು ತುಂಬಾ ಎತ್ತರ ಬಂದ್ಬಿಟ್ಟಿತ್ತು. ಹೌದು, ಹೋದ್ಸರಿ ನನಗೆ 1 ಕ್ವಿಂಟಲ್ ಅಷ್ಟು ಕಾಯಿ ಸಿಕ್ಕಿದ್ದು. ಅಕ್ಕಿನೇ ಒಂದು ಅರ್ಧ ಕ್ವಿಂಟಲ್ ತಿಂದ್ಬಿಡುತ್ತೆ. ಹೌದು, ಮೇಲ್ಗಡೆ ಸಿಗದೆ ಹೋಗ್ಬಿಡ್ತು. ಅದಕ್ಕೆ ಯಾಕಂದ್ರೆ ಸುತ್ತ ಏನು ಊಟ ಇಲ್ವಲ್ಲ ಅವಾಗ. ಪಾಪ ನಿಮ್ಮ ತೋಟ ಸ್ವರ್ಗ ಇದ್ದಂಗೆ. ಸ್ವಲ್ಪ ಎಲ್ಲ ಬ್ರೂಡಿಂಗ್ ಮಾಡಿ ಈ ಸರಿ ಕವರ್ ಹಾಕುವ ಅಂತ ಪ್ಲಾನ್. ಮತ್ತೆ ಕವರ್ ಹಾಕಿದ್ರೆ ತುಂಬಾ ಸೈನಿಂಗ್ ಬರ್ತದೆ ಹಣ್ಣು. ಹೌದು, ಅದು ಯಾವ ವೆರೈಟಿ ಸರ್ ಸೀಬೆ? ಸರ್ ಅದು ಅದು ಮಲೇಷಿಯಾ ಪಿಂಕ್ ಅಂದ್ಬಿಟ್ಟು ತುಂಬಾ ಚೆನ್ನಾಗೈತೆ. ವೈಟ್ ಪಿಂಕ್, ತೈವಾನ್ ಪಿಂಕ್. ಬೀಜನು ತುಂಬಾ ಗಟ್ಟಿ ಐತೆ. ತೈವಾನ್ ಪಿಂಕ್, ಮಲೇಷಿಯಾ ಪಿಂಕ್. ಅದು ಮಲೇಷಿಯಾ ಪಿಂಕ್ ತುಂಬಾ ಚೆನ್ನಾಗಿ ಈ ಸೈಜ್ ಬರುತ್ತೆ. ಫೋಟೋಸ್ ಇದೆಯಾ ಸರ್ ನಿಮ್ದು? ಇಲ್ಲ, ತುಂಬಾ ಚೆನ್ನಾಗೈತೆ ಮಾತ್ರ. ಅದು ಹಣ್ಣೆ ಬರಲ್ಲ ಸರ್. ಅದು ಕಾಯಿಲ್ ತಿಂದ್ರಂತೂ ಅದ್ಭುತ. ಕಾಯೆ ಅದ್ಭುತ ಸರ್. ಸೀಪೆ ಯಾವಾಗಲೂ ಕಾಯೆ, ಸೀಪೆ ಹಣ್ಣಂತ ಇಲ್ಲ. ಹೌದು, ನೋಡಿ ತೊಗರಿ ಗಿಡ 2 ವರ್ಷದ ಗಿಡ. ಇದು 2 ವರ್ಷದ್ದು ನೋಡಿ ಎಷ್ಟು ಗಾತ್ರ ಆಯ್ತದೆ ತೊಗರಿ. ಇನ್ನೇನು ಈ ಸೀಸನ್ಗೆ ಒಣಗೋಗುತ್ತೆ, ಮತ್ತೆ ನೆಕ್ಸ್ಟ್ ಸೀಸನ್ಗೆ ಚಿಗುರ್ಕೊಳ್ಳುತ್ತೆ. ಹೌದು, ಮರ ತೊಗರಿ. ಸರ್ ಮಾಮೂಲಿ ತೊಗರಿನ ತಂದಿಟ್ಟಿದ್ದು. ನೋಡಿ, ನಾವು ವಿಜ್ಞಾನನೇ ನಮ್ಮ ತೀರಿಸ್ತಾ ಇರೋದು. ಇವತ್ತು ಪ್ರಕೃತಿ ಇಷ್ಟೆಲ್ಲ ಕೆಡಬೇಕಾದ್ರೆ ವಿಜ್ಞಾನನೇ. ಹೌದು, ವಿಜ್ಞಾನಿಗಳೇ ಇದಕ್ಕೆಲ್ಲ ಕಾರಣ. ಅವರು ಏನು ಇವತ್ತು ಅದಕ್ಕೆ ಈಗ ರೋಗ ಬಂತ, ಪೆಸ್ಟಿಸೈಡ್ ಹೊಡೀರಿ, ಈ ಇಳುವರಿಗೆ ಬೇಕಾ ರಾಸಾಯನಿಕ ಬಳಸಿ, ಹಂಗ್ ಮಾಡಿ ಅದಕ್ಕೆ ಆಯ್ಸ ಕಡಿಮೆ ಆಗುತ್ತೆ. ಕಡೆ ಭೂಮಿನಲ್ಲಿ ಸತ್ವ ಕಡಿಮೆ ಆಗುತ್ತೆ, ಅದು ಗಿಡಕ್ಕೆ ಆಯ್ಸ ಕಡಿಮೆ ಆಗುತ್ತೆ. ಹೌದು, ನಾವ್ ಏನು ಮಾಡಿಲ್ಲ, ಪ್ರಕೃತಿಗೆ ಹೊಂದ್ಕೊಳ್ಳಂಗ್ ಬಿಡ್ತು ಅಂದ್ರೆ ಅದು ಪಾಡ್ಗೆ ಅದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅದಕ್ಕೆ ಆಯ್ಸನೇ ಇಲ್ಲ. ಹೌದು, ಅದು ಆಯ್ಸನೇ ಗಟ್ಟಿ ಇರುತ್ತೆ. ಮತ್ತೆ ಅದು ಏನು ಕೇಳಲ್ಲ ಅದು ನಮ್ಮ. ನೋಡಿ, ಇದು ಮೂಲಂಗಿ, ಕೋಸಿದೆ ಮಧ್ಯ. ಕೋಸು, ಗೆಡ್ಡೆಕೋಸು ಅಲ್ಲ ಸರ್? ಇಲ್ಲ, ಹೂಕೋಸ, ಎಲೆಕೋಸ. ಸರಿ ಸರ್, ನಾನು ಗೆಡ್ಡೆಕೋಸು ಅನ್ಕೊಳ್ಳಿ. ಗೆಡ್ಡೆಕೋಸ ನೋಡಿ. ಮೂಲಂಗಿ, ಇದು ಮೂಲಂಗಿ ಪೂರ್ತಿ. ಸರ್, ನಿಮ್ ಕ್ಯಾರೆಟ್ ಏನೋ ಟ್ರೈ ಮಾಡಿದಿರಾ ಸರ್? ಸರ್ ಇಲ್ಲ, ಕ್ಯಾರೆಟ್ ಬೀಟ್ರೂಟ್ ಟ್ರೈ ಮಾಡಿಲ್ಲ ಸರ್. ಸ್ವಲ್ಪ ಕಷ್ಟ ಸರ್ ಕ್ಯಾರೆಟ್ ಬೀಟ್ರೂಟ್. ಅಂದ್ರೆ ನನಗೆ ಸಮಯ ಇಲ್ಲ, ನಾನು ಒಬ್ಬ. ನೋಡಿ, ನಂದು ಪರಿಸ್ಥಿತಿ ಏನಂದ್ರೆ ಲೇಬರ್ ಅವಶ್ಯಕತೆ ಇಲ್ದೇನೆ ಮಾಡುವಂತ ಒಂದು ಕೃಷಿನ ಅಳವಡಿಸ್ಕೊಂಡಿದ್ದೀನಿ. 0 ಕಲ್ಟಿವೇಶನ್, 0 ಬಜೆಟ್. ಕೃಷಿ ಅಂದ್ರೆ ಹಂಗಿರ್ಬೇಕು ಅಂತಾನೆ ನನ್ನ ಒಂದು ಪ್ಲಾನ್. ಲೇಬರ್ ಅವಶ್ಯಕತೆ ಇಲ್ಲ, ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಕೈಯಲ್ಲಿ ಏನೋ ಒಂದು ಗಂಟೆ ಗುದ್ಲಿನೋ ಕೋಲುದ್ಲಿ ಅಂತ ತಗೊಂಡು ಕೆರ್ಕೊಂಡಿಲ್ಲಿ ಒಂದಷ್ಟು ಬೀಜ ಹಾಕಿದ್ರೆ ಸೊಪ್ಪು ಬರ್ಬೇಕು, ಬೀಜ ಹಾಕಿದ್ರೆ ತರಕಾರಿ ಬರ್ಬೇಕು. ಆತರ ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರೋದು, ಮಾಡಲ್ ಟೈಪ್. ಉಳುಮೆ ಮಾಡೋ ಅವಶ್ಯಕತೆ ಇಲ್ಲ, ಈ ಕಡೆ ನಾನು ಲೇಬರ್ ಅವಶ್ಯಕತೆ ಇಲ್ಲ, ಮತ್ತೆ ನನಗೆ ಯಾವುದೇ ಒಂದು ವಸ್ತುನ ಹೊರಗಡೆಯಿಂದ ಕೊಂಡ್ಕೊಂಡ್ಬಂದು ಮಾಡುವಂತ ವ್ಯವಸ್ಥೆ ಇಲ್ಲ. ಒಂದು ಬೀಜ ಒಂದು ತಂದ್ರೆ ಸಾಕಷ್ಟೇ ನನ್ನ ಭೂಮಿನಲ್ಲಿ ತಯಾರು ಮಾಡುವಂತ ಒಂದು ವ್ಯವಸ್ಥೆ ಇದು. ಸೂಪರ್ ಸರ್. ಅಲ್ಲ, ಪ್ರತಿಯೊಬ್ರು ಇದೇ ಒಂದು ವ್ಯವಸ್ಥೆಗೆ ಹೋದ್ರೆ ತುಂಬಾನೇ ಒಳ್ಳೇದು ಸರ್. ಈಗ ನಾವು ಏನಕ್ಕೆ ಅಂತಂದ್ರೆ ಇವಾಗ ನಮ್ಮಲ್ಲಿ ರೈತರು 20 ಗುಂಟೆ 1 ಎಕರೆ ಇರುತ್ತೆ.
ಇವತ್ತೆಲ್ಲ ವರ್ಷದಲ್ಲಿ ವರ್ಷ ಪೂರ್ತಿ ಬೆಳೆದ್ರು 40 ಟನ್ ಕಬ್ಬು ಬೆಳಿತಾನೆ. ಹೌದು. 40 ಟನ್ ಕಬ್ಬಿಗೆ 40,000 ದುಡ್ಡು ಆಗೋದು ಅವನಿಗೆ. ಇವತ್ತು ಟನ್ 3,000 ಕೊಟ್ರು ಕಡಿಯ ಹೊಡೆಯಕ್ಕೆ 1,000 ಹೋಗುತ್ತೆ, ಖರ್ಚು 1,000 ಹೋಗುತ್ತೆ. ಹೌದು. ಇನ್ನು ಉಳ್ಕೊಳ್ಳೋದು 1,000, 40,000 ದುಡ್ಡು ಬರುತ್ತೆ. ಅವ್ನು ವರ್ಷ ಪೂರ್ತಿ 1 ಎಕರೆಯಲ್ಲಿ 40,000 ದುಡ್ಡು ಮಡಿಕೊಂಡು ಅವ್ನ ಏನ್ ವ್ಯವಸಾಯ ಮಾಡ್ಬೋದು, ಕೆಮಿಕಲ್ಗೆ 20,000 ದಿನಗಳು ಅಲ್ಲ, ಕೆಮಿಕಲ್ ಕಳೆದ್ಬಿಟ್ಟೆ ಉಳ್ಕೊಂಡು 40 ಅಂತೀರಾ? 12 ತಿಂಗಳು 12 ಹಬ್ಬ ಹೋಗ್ತವೆ. 12 ಹಬ್ಬಕ್ಕೂ ಒಂದೊಂದು ಹಬ್ಬಕ್ಕೆ 2,000 25,000 ಆಯ್ತು. ಇನ್ನ ಮಕ್ಳ ಎಜುಕೇಶನ್ ಏನೋ, ಅವ್ನ ಓಡಾಟ ಏನೋ, ದಿನ ಎಲ್ಲಾರ ಹತ್ರ ಮೊಬೈಲ್ ಐತೆ, ಎಲ್ಲಾರ ಹತ್ರ ಗಾಡಿ ಐತೆ, ಸ್ಕೂಟರ್ ಐತೆ, ಪೆಟ್ರೋಲ್ ಹಾಕೊಂಡು ಇವೆಲ್ಲ ಖರ್ಚಿಗೆ ಅವ್ನ್ ಸಾಲದೇ ಇಲ್ಲ ದುಡ್ಡು ಅವನ್ಗೆ. ಹೌದು. ಈ ನಿಟ್ಟಲ್ಲಿ ಏನ್ ಮಾಡ್ತಾನೆ ಅವನು, ಹೊರಗಡೆ ಹೋಗಕ್ಕೆ ದುಡಿಯೋಕೆ ಪ್ರಯತ್ನ ಪಡ್ತಾನೆ. ನಾವ್ ಹೇಳ್ತಿರೋದು ಹಂಗಲ್ಲ, ಸಮಗ್ರ ಕೃಷಿ ಮಾಡಿ. ಒಂದಿಲ್ಲ ಅಂದ್ರೂ ಒಂದ್ ಬರ್ಬೇಕು, ಒಂದಿಲ್ಲ ಅಂದ್ರೂ ಒಂದ್ ಬರ್ಬೇಕು. ಪ್ರತಿನಿತ್ಯ ಆದಾಯ ಬರ್ಬೇಕು ಅವ್ನ ಭೂಮಿನಲ್ಲಿ. 20 ಗುಂಟೆ ಇದ್ರೆ ಅವ್ನು ಬದುಕನ್ನು ಕಟ್ಕೋಬಹುದು. ಕಡಿಮೆ ನೀರು, ಕಡಿಮೆ ಜಾಗ, ಕಡಿಮೆ ವ್ಯವಸ್ಥೆ, ಲೇಬರ್ ಇಲ್ಲ, ಶ್ರಮ ಕಡಿಮೆ, ಇಷ್ಟೆಲ್ಲಾ ವ್ಯವಸ್ಥೆನಲ್ಲೂ ಒಂದು ಬದುಕನ್ನು ಕಟ್ಕೋಬಹುದು ಅನ್ನೋ ಒಂದು ಪ್ಲಾನ್ಗೆ ಇದೆಲ್ಲ ಮಾಡ್ತಾ ಇರೋದು. ನಿಜವಲ್ಲ ಸರ್, ಒಳ್ಳೆ ಐಡಿಯಾ ಇದು. ಎಲ್ಲಾರು ನಿಮ್ ತರನೇ ಒಂದಷ್ಟು ಈ ತರ ಬದಲಾಗ್ಬಿಟ್ರ ಸರ್. ಈಗ ನಮ್ಮದೇನು ಅಂದ್ರೆ ನೋಡಿ, ರಾಜಕಾರಣಿಗಳು ಬೆಳಿಗ್ಗೆ ಎದ್ರೆ ಆಶ್ವಾಸನೆಗಳು ಕೊಟ್ಕೊಂಡು ಅವ್ರ ಬದುಕನ್ನ ಹೆಂಗ್ ಕಟ್ಕೋಬೇಕು, ಅವ್ರ ಸಂಪಾದನೆ ಹೆಂಗ್ ಮಾಡ್ಕೋಬೇಕು ಅಂತ ಪ್ರತಿಯೊಬ್ಬ ರಾಜಕಾರಣಿ ಅವ್ನು 100 ಕೋಟಿ ವರ್ಷಕ್ಕೆ 50 ಕೋಟಿ 100 ಕೋಟಿ ಆಸ್ತಿ ಜಾಸ್ತಿ ಆಯ್ತಾ ಇರ್ತದೆ. ಹೌದು. ರೈತ ಇನ್ನ ಮೈನಸ್ ಹೊರತು ಪ್ಲಸ್ ಅಂತೂ ಆಗಲ್ಲ. ಹೌದು. ನನಗೆ ಗೊತ್ತಿರಂಗೆ ಇನ್ ಇರೋದ್ರಲ್ಲಿ ಕಳ್ಕತಾನೆ ಹೊರತು ಅವ್ನು 1 ಕೋಟಿ ತಗೊಳಕ್ ಆಗಲ್ಲ ಖಂಡಿತ. ಕಾರಣ ಏನಂದ್ರೆ ಅವನ ಆದಾಯ ಅಷ್ಟಿಲ್ಲ, ಅವನ ಶ್ರಮಕ್ಕೆ ಫಲ ಇಲ್ಲ. ಅವನು ಫಲ ಬರುವಷ್ಟೆಲ್ಲ ಅವನ ಅಷ್ಟೊತ್ತಿಗೆಲ್ಲ ಭೂಮಿನ ಹಾಳು ಮಾಡ್ಬಿಟ್ಟಿರ್ತಾನೆ. ರಾಸಾಯನಿಕ ಬಳಸಿ, ಪೆಸ್ಟಿಸೈಡ್ ಬಳಸಿ ಭೂಮಿನ ಫಲವತ್ತನೆ ಇರೋದಂಗ್ ಮಾಡ್ಬಿಡ್ತಾನೆ, ಬೆಳೆನೇ ಬರ್ದಂಗ್ ಮಾಡ್ಬಿಟ್ಟಿರ್ತಾನೆ ರೈತ. ಅವನ ಬೆಳೆಗೆ ಬೆಲೆ ಸಿಗುವಷ್ಟು ಸಮಯಕ್ಕೆ ಅವತ್ತು ಅವ್ನು ಏನು ಮಾಡಕ್ಕಾಗಲ್ಲ. ಎಲ್ಲ ಸೈಟ್ ಮಾಡ್ಕೊಂಡು ಇಡೀ ಇದನ್ನೇ ಸೈಟ್ ಮಾಡಕ್ಕಾಗತ್ತಾ? ಆಗಲ್ಲ. ಎಲ್ಲ ಇಂಡಸ್ಟ್ರಿಯಲ್ಲೇ ಮಾಡಕ್ಕಾಗತ್ತಾ? ಎಲ್ಲ ಮಕ್ಳು ಓದಿಸ್ತಾ ಇರೋ ಎಲ್ಲ ಕಂಪ್ಯೂಟರ್ ಮುಂಚೆ ಕೂತ್ಕೊಂಡು ಅನ್ನ ತಿನ್ನಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಭೂಮಿ ಬೇಕೇ ಬೇಕು, ಕಾಳು ಹಾಕ್ಬೇಕು, ಬೆಳೆ ಬೆಳಿಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಪಿಜ್ಜಾ ಬರ್ಗರ್ ತಿನ್ಕೊಂಡು ಎಷ್ಟು ದಿನ ಬದುಕಕ್ಕಾಗದು ಸರ್? ಪಿಜ್ಜಾ ಬರ್ಗರ್ ಮಾಡಕ್ಕೂ ಧಾನ್ಯಗಳು ಬೇಕು. ಏನಾದ್ರೂ ಆಗ್ಲಿ, ಅದು ಏನೋ ಈಗ ನಾನು ಹೇಳ್ತಾ ಇರೋದು ಪಿಜ್ಜಾ ಬರ್ಗರ್ ತಿನ್ಬಿಡ್ಬೋದೇನಂತ. ಎಷ್ಟು ದಿನ ತಿನ್ಕೊಂಡ್ ಬದುಕಕ್ಕಾಗತ್ತ? ಆಗಲ್ಲ, ಸಾಧ್ಯನೇ ಇಲ್ಲ. ಆಹಾರ ತಿನ್ಲೇಬೇಕು. ಆಹಾರಕ್ಕೋಸ್ಕರ ಭೂಮಿ ಉಳಿಸ್ಕೋಬೇಕು. ನಾವ್ ಅದನ್ನೇ ರೈತರಿಗೆ ಹೇಳ್ತಿರೋದು. ನಿಮ್ಮ ಹತ್ರ ಜಮೀನ್ ಐತೆ, ಜಮೀನಿಗೆ ಬೆಲೆ ಐತೆ, ಆ ಬೆಲೆನ ಹೆಂಗೆ ನೀವು ಕ್ರೋಢೀಕರಿಸ್ಕೋಬೇಕು ಅದು ಮಾಡಿ. ನಿಮ್ ಭೂಮಿಯ ಫಲವತ್ ಮಾಡ್ಕೊಳ್ಳಿ. ನಿಮ್ ಮಕ್ಳು ಉಚಿತವಾಗಿ ಬೆಳೆ ಬರ್ಬೇಕು. ನಿಮ್ ಮಕ್ಕಳಿಗೆ ಹೌದು, ಶ್ರಮ ಇಲ್ದೇನೆ ಬೆಳೆ ಬಂದ್ರೆ ನಿಮ್ ಬದುಕೆ ಬಂಗಾರ ಆಗುತ್ತೆ. ಹೌದು. ಇವತ್ತು ಲೇಬರ್ ಇಲ್ಲ, ಲೇಬರ್ ಸಮಸ್ಯೆ ತುಂಬಾನೇ ಐತೆ. ಸರ್ಕಾರ ನೋಡಿ, ಅವ್ರ ತೀಟೆ ತಲೆ ತೀರ್ಸ್ಕೊಳ್ಳೋಕೋಸ್ಕರ ಅವ್ರು ಏನ್ ಬೇಕಾದ್ರೂ ಅನ್ಕೋಬೋದು. ನನ್ನ ಬಗ್ಗೆ ನಾನು ಕೇರ್ ಮಾಡಲ್ಲ. ಅವ್ರ ತೀಟೆ ತಲೆ ತೀರ್ಸ್ಕೊಳ್ಳೋಕೋಸ್ಕರ ಯಾರನ್ನು ಬೇಕಾದ್ರೂ ಬಲಿ ಕೊಡ್ತಾರೆ, ಯಾರನ್ನು ಬೇಕಾದ್ರೂ ತಲೆ ಹಿಡಿತಾರೆ, ಯಾರು ಬೇಕಾದ್ರೆ ತಲೆ ಹೊಡಿತಾರೆ. ಇವತ್ತು ಅಂತ ವ್ಯವಸ್ಥೆ ಇರೋದು. ಅವ್ರ ಅಧಿಕಾರ ಬೇಕು ಅವ್ರಿಗೆ. ಅವ್ರ ಜನಸಾಮಾನ್ಯರ ಬದುಕು, ಅವರ ಜೀವನ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಇವತ್ತು ಪುಕ್ಸಟೆ ನಾನು ಹೇಳ್ತಾ ಇರೋದು 400-500 ವರ್ಷದಿಂದ ಕೂಡಿಟ್ಟದಂತ ನೀರ್ನ ಎಲ್ಲ ತೆಗೆದ್ಬಿಟ್ವಿ ನಾವು 20-30 ವರ್ಷದಲ್ಲೇ. ಇನ್ನು ನನಗೆ ಗೊತ್ತಿರಂಗೆ 20-25 ವರ್ಷದಲ್ಲಿ ಭೂಮಿಲಿ ನೀರೇ ಸಿಗದೆ, ಬೆಳೆ ಮಾಡಿ ನೀರೇ ಸಿಗದೆ ಇರ್ಬೋದು. ಅದ್ರ ಬಗ್ಗೆ ಚಿಂತನೆ ಇಲ್ಲ. ವಿಜ್ಞಾನಿಗಳಿಗೆ ಏನ್ ಬೇಕಾಗಿರೋದು? ಸಂಬಳ ಬೇಕು. ಹೌದು. ಇವತ್ತೇನಿದೆಯೋ ಮಲ್ಟಿನ್ಯಾಷನಲ್ ಕಂಪನಿಗಳು ಅಂದ್ರೆ, ಇವತ್ತು ಯೂರಿಯಾ ಮತ್ತೆ ಪೆಸ್ಟಿಸೈಡ್ಸು, ರಸಗೊಬ್ಬರ ತಯಾರು ಮಾಡುವಂತ ಕಂಪನಿಗಳೆಲ್ಲ ಇರವೆಲ್ಲ ಅವರ ಸಂಬಂಧಿಕರವೇ. ಹೌದು, ವಿಜ್ಞಾನಿಗಳ ಸಂಬಂಧಿಕರವೇ. ಅವ್ರು ಇಲ್ಲಿ ಗೌರ್ಮೆಂಟ್ ಲ್ಯಾಬ್ ಅಲ್ಲಿ 6 ಗಂಟೆ ಕೆಲಸ ಮಾಡಿದ್ರೆ ಇನ್ನ 8 ಗಂಟೆ ಅಲ್ಲಿ ಪ್ರೈವೇಟ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರು ಹೇಳ್ತಿರೋದೇನೋ ಭೂಮಿ ಸಾವಯವನೇ ಮಾಡಕ್ಕಾಗಲ್ಲ ಅಂತ. ಇಲ್ಲಿ ಭಾರತದಲ್ಲಿ ಸಾವಯವನೇ ಮಾಡಕ್ಕಾಗಲ್ಲ ಅಂತ ಕನ್ಸಿಡರ್ ಮಾಡ್ತಾ ಇರೋದು. ಚಂದ್ರಲೋಕ ಕೊಟ್ಟೋಗೋಣ ಎಲ್ರೂ ಅಂತ. ಎಲ್ರೂ ಚಂದ್ರಲೋಕ ಕರ್ಕೊಂಡು ಹೋಗಕ್ ಸಾಧ್ಯನಾ? ಪ್ರಕೃತಿ ನೋಡಿ, ಜೀವಸಂಕುಲನ ವಾಸ ಮಾಡೋದಕ್ಕೆ ಯೋಗ್ಯವಾದದ್ದು ಅಂತ ಗಾಳಿ, ನೀರು, ಬೆಳಕು ಎಲ್ಲ ಉಚಿತ ಕೊಟ್ಟಾನ ಭಗವಂತ. ಜೀವಸಂಕುಲನ, ಜೀವರಾಶಿ ಇರೋದು ಭೂಮಿ ಮೇಲೆ. ನಾವೆಲ್ಲ ಚಂದ್ರಲೋಕಕ್ಕೆ ಹೋಗಿ ಬದುಕಕ್ಕಾಗಲ್ಲ. ಇದನ್ನ ಹೆಂಗೆ ನಾವು ಕ್ರೋಢೀಕರಿಸ್ಕೋಬೇಕು, ಹೆಂಗೆ ಇದನ್ನ ನಾವು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಇಲ್ಲ ಅವ್ರಿಗೆ. ಕೋಟಿ ಖರ್ಚು ಮಾಡ್ಕೊಂಡು ಅಲ್ಲೇನೋ ನಾವು ಎಕ್ಸ್ಪೆರಿಮೆಂಟ್. ಇವ್ರು ತಾಕತ್ತಿದ್ರೆ ನಾನು ಅದನ್ನ ಹೇಳ್ತಿರೋದು. ಅಮಾಸೆ ಉಣ್ಮೆನ ಬದಲಾವಣೆ ಮಾಡಿ ನೋಡ್ತೀನಿ. ಉಣ್ಮೆನ ಅಮಾಸೆ ಮಾಡಿ, ಅಮಾಸೆನ ಉಣ್ಮೆ ಮಾಡಿ. ಇದು ಅಮಾಸೆ ದಿನ ಬೆಳಕು ಕೊಟ್ಬಿಡಿ, ಉಣ್ಮೆ ದಿನ ಕತ್ಲು ಮಾಡ್ಬಿಡಿ. ಎಷ್ಟು ಕೋಟಿ ಖರ್ಚು ಮಾಡ್ತೀರಿ ನೋಡೋಣ ನೀವು. ಅವೆಲ್ಲ ಆಗದೆ ಹೇಳ್ತಿರೋದು ಸರ್. ಇದೇನ್ರಿ ನಾವ್ ಹೇಳ್ತೀವಿ. ಈ ಭೂಮಂಡಲನ ಒಂದು ಸಮೃದ್ಧ ಮಾಡ್ಕೊಳಕ್ಕೆ ಏನ್ರಿ ಬಂದಿರೋದು ನಿಮ್ಗೆ? ಈ ಪರಿಸರ ಪ್ರಕೃತಿನ ಉಳಿಸ್ಕೊಳಕ್ಕೆ ಏನ್ರಿ ಬಂದಿರೋದು ನಿಮ್ಗೆ? ಹೌದು. ಈ ಪರಿಸರಕ್ಕೆ ಈಗ ನಾವ್ ಹೇಳ್ತೀವಿ, ಮನುಷ್ಯನಾಗ ಹುಟ್ಟಿದೀನಿ, ನನ್ ಕೊಡುಗೆ ಏನು ಈ ಪರಿಸರ ಪ್ರಕೃತಿಗೆ? ಯಾಕೆ ಚಿಂತನೆ ಇಲ್ಲ? ನಾನು ಬಿಲ್ಡಿಂಗ್ ಕಟ್ಟಬೇಕು, ನಾನು AC ರೂಮಲ್ಲಿ ಕೂತ್ಕೋಬೇಕು, ನಾನು ಕಾರ್ ಬೇಕು, ನಾನು ಎಂಜಾಯ್ ಮಾಡ್ಬೇಕು, ನಂಗೆ ದುಡ್ಡು ಬೇಕು, ಬರೀ ಈ ನಿಟ್ಟಲ್ಲಿ ಕೆಲಸ ಮಾಡ್ಬಿಟ್ರೆ ಎಲ್ಲರೂ ಈ ಪರಿಸರ ಪ್ರಕೃತಿ ಕೊಡುಗೆ ಕೊಡೋರು ಯಾರು? ಹೌದು. ಈ ಮುಂದಿನ ಪೀಳಿಗೆಗೆ ಬೇಕಾಗಿಲ್ವ ಹಂಗಾದ್ರೆ ಏನು? ಹೌದು. ಇವರೆಲ್ಲ ಮತ್ತೆ ಏನ್ ಮಾಡ್ಬೇಕು ಆಮೇಲೆ? ಮುಂದಿನ ಪೀಳಿಗೆ ಅವ್ರು ಏನ್ ಮಾಡ್ಬೇಕು ಅಂತ. ವಿಜ್ಞಾನಿಗಳು ಇಲ್ಲಿ ಚಂದ್ರಲೋಕ ಕರ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಇರೋ ಭೂಮಿಗೆಲ್ಲ ಕೆಮಿಕಲ್ ಹಾಕಿ ಹಾಳು ಮಾಡಿರ್ತಾ ಇದೀವಿ. ನೋಡೋಣ ಕ್ರಮೇಣ ಏನಾಗ್ಬೋದು.
ನೋಡೋಣ ಸರ್. ಇಲ್ಲ ಅನುಭವಿಸ್ತಾರೆ. ನಾವು ಈಗ ನಮ್ದೇನು ಅಂದ್ರೆ ಒಳ್ಳೆ ಆಹಾರ ಕೊಡ್ಬೇಕು ಸಮಾಜಕ್ಕೆ, ನಾನು ಒಳ್ಳೆ ಆಹಾರ ತಿನ್ಬೇಕು, ನನ್ನ ಭೂಮಿ ಫಲವತ್ ಮಾಡ್ಕೋಬೇಕು ನನ್ನ ಒಂದು ಕಾನ್ಸೆಪ್ಟು. ಬಟ್ ಇನ್ನು ಕೆಲವರೆಲ್ಲ ನಮ್ಮ ಹತ್ರ ದುಡ್ಡು ಐತೆ, ಇನ್ಸೂರೆನ್ಸ್ ಮಾಡಿ ಹೆಲ್ತ್ ಇನ್ಸೂರೆನ್ಸ್ ಮಾಡ್ಕೊಂಡಿದ್ವಿ, ನಾವು ಹಾಸ್ಪಿಟ್ಲ್ ಹೋಗಿ ಮಲ್ಲಿಕೊಂಡ್ರೆ ನಮ್ಮ ಇನ್ಶೂರೆನ್ಸ್ ಕಾಪಾಡುತ್ತೆ, ನಮ್ಮ ಡಾಕ್ಟರ್ಗಳಿದ್ದಾರೆ, ನಮ್ಮ ಫ್ಯಾಮಿಲಿ ಡಾಕ್ಟರ್ಗಳಿದ್ದಾರೆ, ಈ ತರದೆಲ್ಲ ಲೆಕ್ಕಾಚಾರ ಹಾಕಪಟ್ಟವ್ರೆ. ಬೆಳಿಗ್ಗೆ ಎದ್ರೆ ಕಸ ತಿನ್ಕೊಂಡು ನೋಡಿ, ಈಗ ಮುದ್ದೆ ಹೋಯ್ತು, ಈಗಾಗಲೇ ಇಡ್ಲಿ, ಆ ಇಡ್ಲಿಗೆ ಏನೋ ಪ್ಲಾಸ್ಟಿಕ್ ಪೇಪರ್ ಹಾಕ್ತಾರೆ, ಅದೊಂದು ದೊಡ್ಡ ಸುದ್ದಿ ಬಿಡಿ. ಆಮೇಲೆ ಇದು ಏನೋ ಗೋಬಿ ಪಾನಿಪುರಿಗೆ ಹೇಳಿದ್ರು ಕ್ಯಾನ್ಸರ್ ಬರುತ್ತೆ ಅಂತಂದ್ರು, ಜನ ತಿನ್ನೋದು ಬಿಟ್ಟಿದಾರ, ಇಡ್ಲಿ ತಿನ್ನೋದು ಬಿಟ್ಟಿದಾರ, ದೋಸೆ ತಿನ್ನೋದು ಬಿಟ್ಟಿದಾರ. ಸಿರಿಧಾನ್ಯ ಬಳಸಿ ನಮ್ಗೆ ಆರೋಗ್ಯ ಆಗಲ್ಲ, ಬೆಳೆಯೋರೇ ಇಲ್ಲ ಸಿರಿಧಾನ್ಯ, ಯಾರು ಬಳಸೋರು ಯಾರು? ನಾವೆಲ್ಲ ರೈಸ್ ತಿನ್ಬಿಟ್ಟು ಸಿರಿಧಾನ್ಯ ತಿನ್ನಕ್ ಹೋದ್ರೆ ಹೊಟ್ಟೆ ನಮ್ಗೆ ಅಲ್ಲಿ ಆರೋಗ್ಯ ಆಗೋದಿಲ್ಲ. ಜನ ಮುದ್ದೆ ಮುದ್ದೆ 3 ತುತ್ತು ನುಂಗ್ಬಿಡ್ತಿದ್ರು, ಹಿಂದ್ಗಡೆ ಕೂತ್ಕೊಂಡು ನಾಗರ ಹೋದಂಗ ಹೋಯ್ತಿತ್ತು ಅವ್ರಿಗೆ. ಕರೆಕ್ಟ್ ಆಗಿ ಹೇಳಿದ್ರು. 3 ಮುದ್ದೆ 4 ಮುದ್ದೆ ಊಟ ಮಾಡ್ತಿದ್ರು. ಇವತ್ತು ಅಲ್ಲಿ ಹೋಗ್ಬಿಟ್ಟು ಗೋಬಿ ಪಾನಿಪುರಿ ತಿನ್ಬಿಟ್ಟು ಬಾತ್ರೂಮ್ ಈಚೆ ಬರೋದು ಕಣ್ಣೆಲ್ಲ ಕೆಂಪಾಗಿರ್ತಾವ. ತಿನ್ಕಿ ಹೌದು, ಬರಲ್ಲ ಅಲ್ಲಿ. ಕರೆಕ್ಟ್, ಅದು ಅಷ್ಟು ಸುಲಭ ಅಲ್ಲ. ನಾವ್ ಹೇಳ್ತಿರೋದು ಎಷ್ಟು ದಿನ ಈ ವಾಸ ಮಾಡ್ತೀರಿ, ಎಷ್ಟು ದಿನ ಈ ತರದ ಜೀವನ ಮಾಡ್ತೀರಿ, ಒಂದು ಗುಣಮಟ್ಟದ ಆಹಾರ ತಿನ್ನೋ ಪ್ರಯತ್ನ ಪಡಿ. ದುಡ್ಡಿರೋರು ಕೊಡಿ ರೈತರಿಗೆ, ನನ್ನ ಗುಣಮಟ್ಟದ ಆಹಾರ ಬೆಳ್ಕೊಡಪ್ಪ, ಅವ್ನು ತರಬೇತಿ ಕೊಡಿಸಿ, ಕರೆಸಿ ಇಸ್ರೇಲ್ನಿಂದ. ನೋಡ್ರಿ ಚೇಳೂರು ವೆಂಕಟೇಶಣ್ಣವರು ನೀರು ಕಡಿಮೆ ನೀರಲ್ಲಿ ಬೆಳೆ ಮಾಡಬೇಕು ಅಂತ ಇವು ಏನು ಇದಿಲ್ವ, ಸರ್ಕಾರಕ್ಕೆ ಯೋಗ್ಯತೆ ಇಲ್ವೇನ್ರಿ? ಕರೆಸಿ ಇಸ್ರೇಲಿಂದ ವಿಜ್ಞಾನಿಗಳು ಕರೆಸಿ, ನಮ್ಮ ವಿಜ್ಞಾನಿಗಳು ಕೂರಿಸಿ, ಅವ್ರು ಹೆಂಗ್ ಮಾಡ್ತಾವ್ರೆ ಟೆಕ್ನಾಲಜಿ ಬಳಸಿ ಹಚ್ಚಿ ಒಂದು ಪುಟ್ಟ ದೇಶದಲ್ಲಿ ಎಷ್ಟೆಲ್ಲ ಬೆಳೆ ಬೆಳೆದು ಹೊರಗಡೆ ದೇಶಕ್ಕೆಲ್ಲ ಕೊಡ್ತಾ ಇದಾರೋ, ಅವ್ರು ಒಳ್ಳೆ ಆಹಾರ ತಿಂತಾ ಇದಾರೋ, ಅದ್ರ ಬಗ್ಗೆ ಚಿಂತನೆ ಇಲ್ವಾ ನಿಮ್ಗೆ? ಹೌದು. ಇವ್ರು ಯಾವ ಗುಂಟ ಹೊಡೆದಂಗೆ 25-30 ವರ್ಷಕ್ಕೆ ಅವನು ವಿಜ್ಞಾನಿ ಆಗ್ಬಿಟ್ರೆ 60 ವರ್ಷ ಗಂಟ ಅವನು ಸಂಬಳ ಕೊಟ್ಕೊಂಡು ಸರ್ಕಾರ ಅವ್ನು ಸಾಯೋವರೆಗೂ ಸಂಬಳ ಕೊಡೋದು ಪಿಂಚಣಿನೂ. ಅವನು ಈ ಕಡೆ ಒಂದ್ ಕಡೆ ಅವನು ನಾನೇನೋ ಸಾಧನೆ ಮಾಡ್ಬಿಟ್ಟಿನಿ ತೋರ್ಸೋದಲ್ಲಿ, ಮಾಡ್ತಿರೋದೆಲ್ಲ ಮನೆಯಾಳ ಕೆಲಸ. ಇಲ್ಲಿ ಕರ್ಸಿ ಇಷ್ಟಲಿಂದ ವಿಜ್ಞಾನಿಗಳು ಕರ್ಸಿ ಇವ್ರನ್ನ ಕೂರಿಸಿ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ರೈತರನ್ನ ಒಂದು ಮೇಲ್ಮಟ್ಟಕ್ಕೆ ತಯಾರು ಮಾಡಿ. ಹೌದು. ಒಂದು ವರ್ಷಕ್ಕೆ ಒಂದು ಜಿಲ್ಲೆಗೆ ಒಂದು 10 ಹಾಸ್ಪಿಟ್ಲ್ ಕೊಡಿಸ್ಬಿಡ್ತೀನಿ ದೊಡ್ಡದಾಗಿ ಹೇಳ್ತಾರೆ ಇವರು ರಾಜಕಾರಣಿಗಳು. 1000 ಜನ ರೈತರು ಊಟಾಕಿ ಗುಣಮಟ್ಟದ ಆಹಾರ ಬೆಳ್ಕೊಡಪ್ಪ ಸಮಾಜಕ್ಕೆ ನೀನು ಅಂತ ಯಾಕಾಗ್ಬಾರ್ದು? ಆಸ್ಪತ್ರೆ ಅಗತ್ಯನೇ ಇಲ್ವಲ್ಲ, ಅದ್ರ ಅವಶ್ಯಕತೆ ಇದೆಯಾ? ಹೌದು. ಅಲ್ಲಿಗೆ ಒಂದ್ ಕಡೆ ಪರಿಸರ ಪ್ರಕೃತಿ ಉಳ್ಕಂತು, ಒಂದ್ ಕಡೆ ಭೂಮಿ ಉಳ್ಕಂತು, ಒಂದ್ ಕಡೆ ಆರೋಗ್ಯ ಉಳ್ಕಂತು, ಸಮಾಜ ಒಳ್ಳೆ ಆಹಾರ ತಿಂತಾ ಇದ್ದಾಗ ಸಮಾಜನು ಒಂದು ನೋಡಿ. ನಾವು ಈಗ ಮೊನ್ನೆ ಒಂದೇ ದಿನದ 4 ಕೊಲೆ ಮಾಡ್ಕೊಂಬಂದನೊಬ್ಬ. ನಾವೇನ್ ಆಹಾರ ತಿಂತಿದೀವೋ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಹೌದೌದು, ನಮ್ ದೇಹ, ನಮ್ ಯೋಚನೆ. ತಗೊಳ್ಳಿ. ಶಂಗದಂತೆ ಬುದ್ಧಿ ಊಡ್ತಂತೆ ಲದ್ದಿ. ನಾವೇನ್ ತಿಂತೀವೋ, ನಾವು ಕೆಟ್ಟು ತಿಂದಾಗ ನಮ್ಮ ಮನ್ಸು ಕೂಡ ಆಲೋಚನೆ ಕೆಟ್ಟದಾಗೆ ಯೋಚನೆ ಮಾಡೋದು. ಒಳ್ಳೆ ಆಹಾರ ತಿಂದ್ರೆ ಅದು ಮನಸ್ಥಿತಿನೂ ಒಳ್ಳೇದೇ ಇರುತ್ತೆ. ಒಂದೇ ದಿವಸದಲ್ಲಿ 4 ಕೊಲೆ ಮಾಡ್ಕೊಂಡು ಒಂದ್ ಹುಡುಗ ಶರಣರಾಗವನೆ. ಈ ತರ ಮನಸ್ಥಿತಿಗಳಿದ್ದಾಗ ತಿಂತಿರೋದೇ ಕೆಟ್ಟದ್ದು. ಬೆಳಿಗ್ಗೆ ಎದ್ರೆ ಚಿಕನು, ಮಟನ್ನು, ಆಮೇಲೆ ಎಣ್ಣೆ, ಡ್ರಿಂಕ್ಸು, ಇನ್ನೇನೇನೋ ಅವರು ಗಾಂಜಾನು ಏನೇನೋ ಮಾಡ್ಕೊಂಡು ಎಲ್ಲ ತಿಂತಿರ್ತವೆ. ಬೆಳಿಗ್ಗೆ ಎದ್ರೆ ಅದೇ ಕೆಲಸ ಅವಕ್ಕೆ. ಅವ್ ಮನಸ್ಸು ಹಂಗೆ ಇರುತ್ತೆ. ಸಮಾಜಕ್ಕೆ ನಾನು ಒಳ್ಳೇದು ಮಾಡಬೇಕು, ನಾನು ಈ ಭೂಮಿ ಮೇಲೆ ಹುಟ್ಟಿದ್ದೀನಿ, ಈ ಪರಿಸರ ಪ್ರಕೃತಿ ನಾನು ಕಾಪಾಡಬೇಕು, ಆ ಮನಸ್ಥಿತಿನೇ ಇಲ್ಲ ಅವಕ್ಕೆ. ಹೌದು. ಒಳ್ಳೆ ಆಹಾರ ತಿನ್ಬೇಕು ಅಂತಲೇ ಅಲ್ಲಿ ನಮ್ಮ ಬದುಕು ನಡ್ಸ್ಕೊಂಡು ಹೋಗ್ಬೇಕು ಅಂತಲೇ ಅದ್ರ ಬಗ್ಗೆ ಚಿಂತನೆ ಇಲ್ಲ ಅವ್ರಿಗೆ. ಯಾಕೆ ಇಂಥ ಮನಸ್ಥಿತಿಗೆ ಇದು ಹಿಂಗಾದ್ರೂ ಸಮಾಜ ಒಳ್ಳೆ ಬೆಳವಣಿಗೆ ಬರುತ್ತಾ? ಖಂಡಿತ ಇಲ್ಲ. ನಾವು ತಿಂತಿರೋ ಆಹಾರದ ಮೇಲೆ ಡಿಪೆಂಡ್ ಆಯ್ತಾ ಇರೋದೆಲ್ಲ. ಇಷ್ಟೆಲ್ಲಾ ಕಾರಣ ಆಹಾರ ಒಡನಾಟಗಳು. ಹೌದು ಸರ್. ಈಗ ನೀವು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರಿಗೋ ಒಂದಷ್ಟು ಜನಕ್ಕೆ ಹೇಳಿಲ್ವಾ ಸರ್ ಈ ತರ ಎಲ್ಲ ಬನ್ನಿ? ಸರ್, ಈಗ ಅವ್ರು ಮನ್ಸಿದ್ರೆ ಬರ್ಬೋದು, ಮನ್ಸೇ ಇಲ್ಲ ಅಂದಾಗ ಏನು ಮಾಡಕ್ ಆಗಲ್ಲ ಸರ್. ಎಲ್ಲ ದುಡ್ಡಿನಿಂದ ಓಡ್ತಾವ್ರೆ. ಅಲ್ಲ, ಅಟ್ಲೀಸ್ಟ್ ಯಾರಾದ್ರೂ ನಿಮ್ಮ ಈ ಥಾಟ್ಸ್ ನೋಡಿ, ಈ ಊರ ಅಕ್ಕಪಕ್ಕದವ್ರಂತ ಆಗಲ್ಲ, ಬೇರೆ ಕಡೆಯವ್ರು ಯಾರ ಬದಲಾಗಿ ಯಾರ ಕೆಲವರು ಬರ್ತಾರೆ ಮಾಡ್ಬೇಕು ಅಂತ ಅಂತಾರೆ ಅಷ್ಟೇ. ನಾವು ಅದನ್ನೇ ಹೇಳುದು, ಈ ಸಮಾಜಕ್ಕೆ ಒಂದು ಒಳ್ಳೆ ಆಹಾರ ಕೊಡಿ, ಒಂದು ಒಳ್ಳೆ ಆಹಾರ ತಿನ್ನಿ. ನೀವು ನಿಮ್ ಭೂಮಿನ ಸಮೃದ್ಧ ಮಾಡ್ಕೊಳ್ಳಿ, ನಿಮ್ ಮಕ್ಕಳಿಗೆ ಒಳ್ಳೆ ಭೂಮಿ ಕೊಡಿ. ನಮ್ ತಂದೆ ಕೊಟ್ಟಿದ್ರು, ನಾನು ಅನುಭವಿಸ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಭೂಮಿ ಕೊಟ್ಟಾಗ ಅವ್ರು ಅನುಭವಿಸ್ತಾರೆ. ಅವ್ರು ವಿಷಪೂರಿತವಾದ ನಾನು ಭೂಮಿನೇ ಕೆಡಿಸ್ಬಿಟ್ಟು ಅವ್ರು ವಿಷಪೂರಿತವಾದ ಆಹಾರ ಕೊಟ್ಟಾಗ ಮನಸ್ಥಿತಿನೇ ಸರಿ ಇರುದಿಲ್ಲ ಅವಕ್ಕೆ. ಈ ತರದೆಲ್ಲ ವ್ಯವಸ್ಥೆ ಐತೆ. ನೋಡೋಣ, ಇನ್ನು ಸಮಯ ತಗೊಳಕ್ಕೆ ಇನ್ನು ಟೈಮ್ ಹಿಡಿಯುತ್ತೆ ಸರ್. ಇಲ್ಲ, ಈ ತರ ಒಂದಷ್ಟು ಬದಲಾವಣೆ ಬರ್ಬೇಕು ಸರ್. ಚೇಂಜ್ ಯಾವಾಗಲೂ ನಮ್ಮಿಂದಾನೇ ಆಗ್ಬೇಕು ಬದಲಾವಣೆ. ಬೇರೆಯವರಿಂದ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಏನೆಲ್ಲ ಬೇಕು? ಹಾಲ್ ಬೇಕು, ಮಾಂಸ ಬೇಕು, ಜೇನು ಇದೆ, ಹಣ್ಣಿನ ಗಿಡ ಇದೆ, ಸೊಪ್ಪು ತರಕಾರಿ ಇದೆ, ಕಬ್ಬಿದೆ, ಎಲ್ಲಾನು ಜೋಡಿಸ್ಕೊಂಡಂಗೆ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತಾನೆ ಒಂದು 20 ಗುಂಟೆ ಒಂದು ಮಾಡಲ್ ಟೈಪ್ ಮಾಡ್ತಾ ಇರೋದು. ಈಗ ಇನ್ನು ನಾನಲ್ಲಿ ಹೈಡ್ರೋಪಾನಿಕ್ ಮಾಡ್ಬೇಕು ಮತ್ತೆ ಅಜೋಲಾ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀನಿ. ಅದಕ್ಕೆಲ್ಲ ಜಾಗ ಬಿಟ್ಕೊಂಡಿದ್ದೀರಾ? ಜಾಗ ಅಲ್ಲೇ ಐತೆ, ಎಲ್ಲ ಮಾಡ್ಕೋಬಹುದು, ಏನ್ ತೊಂದ್ರೆ. ಅದಕ್ಕೂ ಜಾಗ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಸರ್. ನೋಡೋಣ ಅದು ಎಲ್ಲಿದೆ ಜಾಗ. ಕೋಳಿ ಕಷ ಹಾಕಿದ್ರೆ ಕೆಳಗಡೆ ಹೋಗ್ಬೇಕು, ಅದು ಜೀವಜಲ ಕೊಡ್ಬೇಕು ಅಂತ.
ಈಗ ನಾವು ನಿರ್ಜೀವ ಜಲ ಕೊಡ್ತಾ ಇದೀವಿ, ಜೀವ ಜಲ ಕೊಡ್ಬೇಕು ಅಂತ ಒಂದು ಪ್ಲಾನ್. ಒಳಗಡೆ ಫಿಶ್ ಮಾಡ್ಕೋಬಹುದು, ಬಟ್ ಫಿಶ್ಗೆ ಜಾಗ ಸಾಲಲ್ಲ ಅಂತ ಅನ್ಬಿಟ್ಟು ಅದಕ್ಕೆ ಫಿಶ್ ಬಿಟ್ಟಿದೆ, ಫಿಶ್ ಎಲ್ಲ ಹೋಗ್ಬಿಡ್ತು. ಈಗ ಅದು ಕೋಳಿ ಇಲ್ಲಿ ಬೇಕಂದ್ರೆ ಮೇಕೆನಾದ್ರೂ ಮಾಡ್ಕೋಬಹುದು, ಕುರಿನಾದ್ರೂ ಮಾಡ್ಕೋಬಹುದು. ಅದಕ್ಕೊಂದು ಸೆಟಪ್ ರೆಡಿ ಇದೆ, ಅದಕ್ಕೂ ಅಲ್ಲಿ ಸೆಟಪ್ ರೆಡಿ ಐತೆ. ಇದು 10 ಮೆಟ್ಲು. ಅದು ಚಿರತೆ ಬರಲಾಗಿ ಸ್ವಲ್ಪ ಇದಾಯ್ತು. ಚಿರತೆ ನವೆಂಬರ್ 20ರಲ್ಲಿ ಚಿರತೆ ಒಳಗೆ ಒಂದು 20 ಕೋಳಿನ ಇಲ್ಲ ಒಳಗಡೆ ಬಂದು, ಹಂಗಾಗಿ ಇನ್ನು ಸ್ವಲ್ಪ ನಾನು ಇದಕ್ಕೆ ಇನ್ನು ಸ್ವಲ್ಪ ಭದ್ರ ಮಾಡ್ಕೋವಂತ. ಸರ್ ಇದು ಹೊಡೆದು ಒಳಗೆ ಹೋಗಿತ್ತಾ? ಒಂದ್ 20 ಕೋಳಿ ಎಳ್ದಾಕ್ಬಿಡ್ತು. ಅಯ್ಯೋ. ಆ ಕಡೆ ಮೂಲೆ 2 ಮಾಡ್ಬಿಟ್ಟು 2 ದಿವಸ ಬಂದು ದಾಳಿ ಮಾಡಿರೋದು. ಆಮೇಲೆ ಹೆಂಗೆ ಹಿಡಿದ್ರ ಚಿರತೆನ? ಇಲ್ಲ, ಬೋನ್ ಹಾಕಿದ್ವಿ, ಬೋನ್ ಬಿಡ್ಲಿಲ್ಲ. ಸರಿ ಅಂದ್ಬಿಟ್ಟು ಆಮೇಲೆ ಒಂದ್ ವಾರ ಇಟ್ಟು ಬೋನು ತಗೊಂಡ್ ಹೊರಟೋದ್ರು. ನೋಡಿ ಪರಿಹಾರಕ್ಕೆ ಹಾಕೊಂಡಿದೀನಿ, ನೋಡು ಏನ್ ಮಾಡ್ತಾರೆ. ಜೇನಿದೆ ನೋಡಿ. ಒಂದು ಕುಟುಂಬ ಹೆಂಗ್ ನಿರ್ವಹಣೆ ಮಾಡ್ಬೇಕು, ಏನೇನ್ ಬೇಕು ಒಂದು ಕುಟುಂಬಕ್ಕೆ, ಅಷ್ಟೆಲ್ಲ ಒಂದೇ ತೋಟದಲ್ಲಿ ವ್ಯವಸ್ಥೆ ಮಾಡ್ತಾ ಇದೀನಿ. ಅದು ಕೇವಲ 20 ಗುಂಟೆ ಜಾಗದಲ್ಲಿ. ನಿಜವಾಗ್ಲೂ ಸರ್ ಹ್ಯಾಟ್ಸ್ ಆಫ್ ಸರ್ ನಿಮ್ಮ ಇದಕ್ಕೆ. ನೋಡಿ ಜೇನಿದೆ, ಜೇನು 4 ಪೆಟ್ಟಿ ಐತೆ. ಎಷ್ಟೇ 4 ಪೆಟ್ಟಿ ಇದೆ? ಅಲ್ಲೊಂದು, ಅಲ್ಲೆರಡು, ಇಲ್ಲ ಮುಂದೆ ಅಲ್ಲೊಂದ್ 2 ಇದೆ. ಓಪನ್ ಮಾಡಿ ಸರ್, ಒಳಗಡೆ ಹೆಂಗೆ ನೋಡೋಣ. ಕಾಲನಿ ಬಾಪುಟ ಈ ಕಡೆ, ನೀ ಎದುರುಗಡೆ ನಿಲ್ಬಾರ್ದು. ಎದುರುಗಡೆ ಬರ್ಬೇಡಿ, ಈ ಕಡೆ ಬಾರ ಪುಟ, ದೂರ ಬಾ, ಹಿಂಗ್ ಬಾ, ಎದುರುಗಡೆ ಬರ್ಬೇಡ. ಓ ಚೆನ್ನಾಗಿ ಕಟ್ಟಿದೆ ಸರ್. ಮೇಲ್ಗಡೆ ತಿರುಗಿಸಿ, ಸಾಕಾಗ ಕಟ್ತಾ ಇದೆ ಸರ್. ಇನ್ನೊಂದು ವಾರ ರೆಡಿ ಆಗ್ಬಿಡ್ತದೆ ನಿಮ್ಗೆ ಜೇನುತುಪ್ಪ ಅದರಲ್ಲಿ. ಅಂದ್ರೆ ಇಲ್ಲಿ ಚೆನ್ನಾಗಿ ಇದಕ್ಕೆ ವೆರೈಟಿ ಆಫ್ ಹೂವ ಎಲ್ಲ ಇದೆ ಅಲ್ಲ ಸರ್. ಇನ್ನೂ ಸಮೃದ್ಧಿಯಾಗಿ ಕಟ್ಟಿದೆ. ನಾನು ಇನ್ನೂ ಪ್ಲಾನ್ ಆಯ್ತು ಸರ್. ಈಗ ಇಲ್ಲಿ ಇನ್ನೂ ನಾನು ಮೆಣಸು ಹಬ್ಬಿಸ್ಬೇಕು, ಮೆಣಸು ಹಾಕುವ ಪ್ಲಾನ್ ಆಗ್ತಾ ಇದೀನಿ. ಮೆಣಸು ಯಾವ ಗಿಡಕ್ಕೆ ಹಬ್ಬಿಸ್ತೀರಾ ಸರ್? ಸರ್ ಈಗ ಅದಕ್ಕೆ ಪೈಪ್ ಹಾಕುವಂತ ಪ್ಲಾನ್ ಮಾಡ್ತಾ ಇದೀನಿ. ಪೈಪ್ ಹಬ್ಸೋಣ, ಬಟ್ ಜಾಗ ಇದಕ್ಕೆ ನಾನು ಮರ ನೆಟ್ರೆ ಈಗ ಜಾಗ ಸಾಲದಿಲ್ಲ. ಪೈಪ್ ಹಾಕುವಂತ ಪ್ಲಾನ್. ಪೈಪ್ ಹಬ್ಬಿಸ್ಬೋದು ಸರ್? ಮಾಡ್ತಾವ್ರೆ ಸರ್, ಅಲ್ಲೇ ಸುಮಾರು ಕಡೆ ಮಾಡ್ತಾವ್ರೆ. ನಾನು ಯೂಟ್ಯೂಬ್ ಎಲ್ಲ ಸರ್ಚ್ ಮಾಡಿ. ಯಾವ ತರ ಪೈಪ್ ಹೇಳಿ? ಸಿಮೆಂಟ್ ಪೈಪ್? ಇಲ್ಲ, ಸಿಮೆಂಟ್ ಪೈಪ್ ಇಲ್ಲ, ಪ್ಲಾಸ್ಟಿಕ್ ಪೈಪ್ ಹಾಕ್ತಾವ್ರೆ. ಪ್ಲಾಸ್ಟಿಕ್ ಪೈಪ್? ಹೌದು. ಆದ್ರೆ ಸರ್ ಈಗ ಪೈಪ್ಗೆ ಅದಕ್ಕೆ ಮಧ್ಯ ಹೋಲ್ ಮಾಡ್ಬಿಟ್ಟು ಕಡ್ಡಿ ಹಾಕ್ತಾನೆ ಹಿಂಗೆ. ಅದ್ರ ಮೇಲೆ ಹಬ್ಕೊಂಡು ಈ ತರ ಹಿಂಗೆ ಮೆಟ್ಲು ಚಿಕ್ಕ ಕಡ್ಡಿ ಮಾಡಿ ಕಡ್ಡಿ ಎಲ್ಲ ಕಬ್ಬಣ ಹಾಕ್ತಾನೆ. ಹೈಡ್ರೋಫೋನಿಕ್ಸ್ ಎಲ್ಲಿ ಸರ್? ಇಲ್ಲ, ಒಂದು ಹೈಡ್ರೋಫೋನಿಕ್ ಮಾಡ್ಕೋವಂತ, ಅಲ್ಲಿ ಅದೆಲ್ಲ ಮಾಡ್ಕೋವಂತ ಪ್ಲಾನ್ ಮಾಡ್ತಾ ಇದೀನಿ. ಅದಕ್ಕೆ ಅಂತ ಖಾಲಿ ಜಾಗ, ಅದಕ್ಕೆ ಖಾಲಿ ಜಾಗ. ಇಲ್ಲಿ ಪಪ್ಪಾಯಿ ನಟ್ಟಿಲ್ಲ, ಏನು ಇಲ್ಲ, ಬೆಂಡೆ ಕಟಾವೈತೆ ಮಾಡ್ಕೋವಂತ ಇದ್ ಮಾಡ್ತಾ ಇದೀನಿ ಈಗ. ಇದಕ್ಕೆಲ್ಲ ನೀರು ನಮ್ಮ ಚೆಲೂರು ವೆಂಕಟೇಶ್ ಅವ್ರ ಮೆಥಡ್ ಮಾಡ್ಕೊಂಡಿದೀನಿ. ಒಂದು ಕಡಿಮೆ ನೀರು ಇರೋದು, ಬಟ್ ನೀರಿಗೆ ಸಾಕಾಗ್ತದೆ, ಏನ್ ತೊಂದ್ರೆ ಏನಿಲ್ಲ. ಒಂದ್ಸತಿಗೆ ಎಷ್ಟು ಹೊಡಿಯುತ್ತದೆ ಅಂದ್ರೆ? ಒಂದು 9 ಗನ್ಗೂ ಇದಾಗುತ್ತೆ. 9 ಗನ್. ಈ ಲೈನ್ ಅಲ್ಲಿ ಎಷ್ಟು ಗನ್ ಇದೆ ಸರ್? ಸರ್ ಒಟ್ಟಿಗೆ 35 ಗನ್ ಐತೆ. 4 ಬ್ಯಾಚ್ ಮಾಡಿದ್ರೆ ಮುಗೀತು. 4 ಬ್ಯಾಚ್ ಅಂದ್ರೆ ಒಂದು 40 ನಿಮಿಷದೊಳಗೆ ಮುಗ್ದೋಗುತ್ತೆ. ಎಲ್ಲ ವಾಲ್ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ವಾಲ್ ಸಿಸ್ಟಮ್ ಮಾಡ್ಕೊಂಡಿದ್ದೀನಿ. ಇದು ನೀವು ಕೇವಲ 1.5 ಇಂಚ್, 1.25 ಇಂಚ್ ಅಲ್ಲ? 1.25 ಇಂಚ್ ಪೈಪ್ಗೆ ಕೊಟ್ಟಿರೋದು. ಚೆನ್ನಾಗಿದೆ ಸರ್. ಕೋಳಿ, ಕುರಿ ಮತ್ತೆ ಹಸು ಇವಕ್ಕೆ ನಾವು ಮಲ್ಕೊಳಕ್ ಜಾಗ, ಎಲ್ಲಾ ವ್ಯವಸ್ಥೆನೂ ಕೂಡ ಇಲ್ಲೇ. ಮೇಲ್ಗಡೆ ನೀವು ಹಸುಗೆ ಜಾಗ, ಈ ಕಡೆ ಕೋಳಿಗೆ ಇಲ್ಲಿ ಜೀವಜಲ ಕಷಾನ ಬೆಳೆ ನೀರು ಕೊಡುವಂತ ಒಂದು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಇದು ನಿಮ್ಮ ಈ ಪ್ರಯತ್ನಕ್ಕೆ ನಿಜ ಸಿಕ್ಕಾಬಿಡೆ ಕಷ್ಟ ಇದೆ ಈ ತರ ಮಾಡೋದು. ಅದು ನೀವು ಒಬ್ರೆ, ಯಾರು ಸಹಾಯಕ್ಕಿಲ್ಲ ಸರ್. ಅದು ಒಂದು ಪ್ರಯತ್ನ ಆಗ್ತಾ ಇದೆ ಸರ್, ಮಾಡ್ಬೇಕು ಅಂತ. ಈಗ ನಾವ್ ಹೇಳ್ತಾ ಇರೋದು ಎಲ್ಲಾ ಕಡೆನೂ, ಈಗ ನಾವು ಈ ಕೃಷಿ ಮೇಳ ಮತ್ತೊಂದು ಇನ್ನೊಂದು ಕಾರ್ಯಕ್ರಮ ಅಲ್ಲಿ ಇಲ್ಲಿ ಎಲ್ಲ ಕರ್ಕೊಂಡು ಹೋಗ್ತಾರೆ. ಇದ್ ನೋಡಿ ಅಲ್ಲೇನೋ ಸುಮ್ಮನೆ ಬೋರ್ಡಲ್ಲಿ ಪಿಕ್ಚರ್ ತೋರಿಸ್ಬಿಟ್ಟು ಅವೆಲ್ಲ ರಿಟೈರ್ಡ್ ಆದ್ಮೇಲೆ ನಾನು ಹೇಳ್ತಾ ಇರೋದು ಎಲ್ಲ ನೀವು MSc ಅಗ್ರಿ ಮಾಡ್ಕೊಂಡು, BSc MSc ಅಗ್ರಿ ಮಾಡ್ಕೊಂಡು, PhD ಮಾಡ್ಕೊಂಡು ಅಲ್ಲಿ ಸಂಬಳ ತಗೊಂಡು ಸಂಬಳಕ್ಕೆ ಅಷ್ಟೇ ಸೀಮಿತ ಆಗುತ್ತೆ ಸರ್. ರಿಟೈರ್ಡ್ ಆದ ತಕ್ಷಣ ನೀವು ಎಲ್ಲ ಹೋಗಿ ಅಲ್ಲಿ ಸಿಟಿಲೆಲ್ಲ ಒಂದ್ ಕಡೆ ಮನೆ ಮಾಡ್ಕೊಂಡು AC ರೂಮಲ್ಲಿ ಆರಾಮಾಗಿ ಕಾಲ ಕಳಿತೀರಿ. ನೀವು ಭೂಮಿಯಲ್ಲಿ ಮಾಡಿ ತೋರಿಸಿ, ಅಲ್ಲಿ ಬುಕ್ಕಲ್ಲಿ ಮಾಡ್ಬಿಟ್ಟು ಬೋರ್ಡ್ ಮೇಲೆ ಮಾಡಿ ತೋರ್ಸೋದಲ್ಲ ಜನಕ್ಕೆ. ಒಂದ್ ಎಕರೆ 20 ಕುಂಟೆ ಜಮೀನ್ ತಗೊಂಡು ಭೂಮಿ ಮಾಡಿ ತೋರಿಸಿ ನೀವು. ಈ ಬಿಸಿಲು 40 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಹೆಂಗ್ ಬದುಕಬಹುದು ಅಂತ ತೋರಿಸಿ ನೀವು. ಆಕ್ಚುಲಿ ಸರ್, ಒಂದು ನವೆಂಬರ್ ಅಲ್ಲಿ ನಾನು ಈ ರಾಜ್ಯೋತ್ಸವ ಪ್ರಶಸ್ತಿ ವಿನ್ನರ್ ನಮ್ಮ ಶಂಕರಪ್ಪ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೆ. ಅವ್ರು ಆಕ್ಚುಲಿ ಅದನ್ನೇ ಹೇಳಿದ್ ಸರ್, ಈ ವಿಜ್ಞಾನಿಗಳು ಹೆಂಗೆ ಬಾಳ್ಬೇಕು ಅಂದ್ರೆ ಹೆಂಗೆ ಬೆಳಿಬೇಕು ಅಂತ ತೋರಿಸ್ಬೇಕು. ಸುಮ್ನೆ ಅಲ್ಲೆಲ್ಲ ಒಂದ್ 4-5 ಕಾಳು ಬೆಳೆದ್ಬಿಟ್ಟು ಅದ್ ಅಷ್ಟ್ ಬರುತ್ತೆ ಇಷ್ಟ್ ಬರುತ್ತೆ ಅಂತ ಹೇಳೋದಲ್ಲ. ಕರೆಕ್ಟ್ 1 ಎಕರೆ ಬೆಳೆದಿ ಅದ್ರಲ್ಲಿ ಎಷ್ಟು ಲಾಭ, ಎಷ್ಟು ನಷ್ಟ, ಎಷ್ಟು ಎಲ್ಲ ಏನೆಲ್ಲ ಖರ್ಚಾಗುತ್ತೆ ಅಂತ ಪ್ರತಿಯೊಂದು ಮಾಡಿ ಎಲ್ಲ ರೈತರ ಮುಂದೆ ಇಡ್ಬೇಕು. ಅವಾಗ್ಲೇ ಅದಕ್ಕೊಂದು ವ್ಯಾಲಿಡಿಟಿ ಅಂತ ಬರೋದು. ಹೌದು ಇಷ್ಟೆಲ್ಲ ಅಂತ. ಇವ್ರೇನೋ ಒಂದ್ ಸರ್ಟಿಫೈ ಮಾಡ್ತಾರೆ, ನೀವು ತಗೊಂಬಂದ್ ರೈತರ ಆಗ್ತಾರೆ, ಇನ್ಯಾಕೆ ಸಾಲಗಾರ ಆಗ್ತಾರೆ? ನಾನು ನನ್ನ ಹೆಂಡತಿ ಮಕ್ಳೆಲ್ಲ ಬಂದು ಕರ್ಕೊಂಡ್ಬಂದು ದುಡಿತಾ ಇರ್ತೀವಿ. ನೀವು ಮಾಡಿ ನಿಮ್ಮ ಹೆಂಡತಿ ಮಕ್ಳು ಕರ್ಕೊಂಡ್ಬಂದು 1 ಎಕರೆ ಜಮೀನ್ ತಗೊಂಡು ರಿಟೈರ್ಡ್ ಆದ್ಮೇಲೆ ತಗೊಂಡೋಗಿ ಪಿಂಚಣಿ ಬರಲ್ವಾ? ಇನ್ವೆಸ್ಟ್ ಮಾಡಿ ನಿಮ್ಮ ಹೆಂಡತಿ ಮಕ್ಳು ಕರ್ಕೊಂಡ್ಬಂದು 40 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ದುಡಿಸಿ. ನೀವೆಲ್ಲ ನಿಮ್ಮ ಹೆಂಡತಿ ಮಕ್ಳು ಎಲ್ಲ AC ರೂಮಲ್ಲಿ ಕೂತ್ಕೊಂಡು ಮಜಾ ಮಾಡ್ಬೇಕು ಅಲ್ವಾ? ರೈತ ಇಲ್ಲಿ ಸಾಯ್ಬೇಕು, ಇಳುವರಿ ತೆಗೀರಿ, ಅಲ್ಲೇ ಇದು ದೇಶಕ್ಕೆ ಫುಡ್ ಕಡಿಮೆ ಆಗೋಯ್ತದೆ ಅಲ್ರಿ. ನೀವು ಜವಾಬ್ದಾರಿ, ನಾನು ಹೇಳ್ತಾರೆ ಗುಣಮಟ್ಟನೇ ಇಲ್ಲ ಆಹಾರ ತಿಂದು ಬದುಕ್ತಾವ್ರಲ್ಲಿ ಜನ.
ಎಷ್ಟು ದಿವಸ ಈ ಸಮಾಧಾನ ಬೆಳೆಸ್ತೀರಿ ನೀವು? ಅಲ್ಲ ಅದ್ ನಿಜ ಸರ್, ಖಂಡಿತ. ಬಟ್ ಈ ನಿಮ್ಮ ಒಂದು ಬದಲಾವಣೆ ತುಂಬಾ ಜನಕ್ಕೆ ಮಾದರಿ ಆಗ್ಲಿ. ಸೊ ಇನ್ನೂ ಸಾಕಷ್ಟು ಇದೇ ತರ ಒಂದಷ್ಟು ಬದಲಾವಣೆ ಬರ್ಲಿ ಸರ್. ನಮ್ಮ ಯಾರ್ಯಾರು ಚಿಕ್ಕ ಪುಟ್ಟ ಜಮೀನಿದೆ ಪ್ರತಿಯೊಬ್ರು ಇದೇ ತರ ಮಾದರಿಯಿಂದ ಒಂದಷ್ಟು ಪೂರ್ತಿ ವೈವಿಧ್ಯತೆಯಿಂದ ಒಂದಷ್ಟು ತರದ ಗಿಡಗಳನ್ನ ಬೆಳೀರಿ. ಮತ್ ನಿಮ್ ಮನೆಗೆ ಏನ್ ಬೇಕು ನೀವೇ ಬೆಳ್ಕೊಳೋದು ತುಂಬಾನೇ ಉತ್ತಮ. ಹೊರಗಡೆ ಏನ್ ಹಾಕಿರ್ತಾರ ಖಂಡಿತ ಗೊತ್ತಿಲ್ಲ. ಸೊ ಅದರಿಂದಾಗಿ ಪ್ರತಿಯೊಬ್ರು ಇದೇ ತರ ಒಂದ್ ಮಾದರಿಯಿಂದ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಇವ್ರದ್ದು ಇನ್ನೂ ಒಂದ್ ಮಾಡೆಲ್ ಇದೆ ಇದೇ ತರದ್ದು, ಬನ್ನಿ ನೋಡೋಣ ಅದು ಕೂಡ ಯಾವ ತರ ಇದೆ ಅಂತ ನಮ್ಮ ನೆಕ್ಸ್ಟ್ ಸೀರೀಸ್ ಅಲ್ಲಿ.